ಇವಾಗ 10:30. ಬೆಂಗಳೂರು ಬಿಟ್ಟಾಗ ಆಲ್ಮೋಸ್ಟ್ 5:30 ಆಗಿತ್ತು. ನಮ್ಮ ಪ್ರದೀಪ ಮನೆಯಿಂದ ಈಡ್ಗಾಯಿ ಹೊಡೆದ್ಬಿಟ್ಟು ಹೊರಟ್ವಿ. ಫಸ್ಟು ಕನ್ಯಾಕುಮಾರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇದ್ದಿದ್ದು, ಭಯ ಸೇಲಂ ಮದುವೆ. ಬಟ್ ತುಂಬ ಮಳೆ ಇದೆ, ಹಾಗಾಗ್ಬಿಟ್ಟು ಗೋವಾ ಸೈಡಿಂದ NH-66 ಟಚ್ ಆಗಿ NH-66ಇಂದ ಹಾಗೆ ಮಂಗಳೂರು, ಕಣ್ಣೂರು, ಕಾಸರಗೋಡು, ಅದ್ರ ಮೇಲೆ ಕನ್ಯಾಕುಮಾರಿ ರೀಚ್ ಆಗಬೇಕು. ಆಲ್ಮೋಸ್ಟ್ 7-8 ಡೇಸ್ ಟ್ರಿಪ್ ಇದೆ. ಮಾಲ್ತೇಶು, ಪ್ರದೀಪ್, ನಾನು, ಶಶಿ 4 ಜನ ಹೊರಟಿದ್ದೀವಿ. 3 ಮೀಟಿಯಾರು, 1 ಥಂಡರ್ ಬರ್ಡು. ನೋಡಬೇಕು. ವೆದರ್ ಏನೋ ತುಂಬ ಚೆನ್ನಾಗಿದೆ, ಬಿಸಿಲಿಲ್ಲ, ಆ ಕಡೆ ಮಳೆನೂ ಇಲ್ಲ. ಪರ್ಫೆಕ್ಟ್ ವೆದರ್ ಫಾರ್ ಬೈಕ್ ರೈಡಿಂಗ್. ಮಳೆ ಬೆಳಗ್ಗೆ ಹೊತ್ತು ಸ್ವಲ್ಪ ಇದ್ದಿತ್ತಲ್ವಾ, ಕ್ಲೌಡಿ ಇದೆಲ್ಲ ಇತ್ತು. ಬಟ್ ಸ್ಟಿಲ್ ಇವಾಗ ವೆದರ್ ಚೆನ್ನಾಗಿದೆ. ಹರಿಹರ ಭವನ್ ತಿಂಡಿ ಮಾಡಿದ್ವಿ. ತಿಂಡಿ ಮಾಡಿದ್ವಿ. ಫಸ್ಟಾಗಿತ್ತು, ಯಾರು ಹೋಗ್ಬೇಡಿ. ಹಂಗೇನು ಹೇಳೋಕ್ಕಾಗಲ್ಲ. ಬಟ್ ಹೊಟ್ಟೆ ಹಸ್ದಾಗ ಚೆನ್ನಾಗಿತ್ತು. ಹೊಟ್ಟೆ ಹಸ್ದಾಗ ಚೆನ್ನಾಗಿರುತ್ತೆ ಎಲ್ಲ ತಿಂಡಿ. ಬಟ್ ಅವ್ರು ಮಸಾಲೆ ದೋಸೆ ಒಂದು ಮಾಡಕ್ಕೆ ಬರಲ್ಲ ಅವ್ರಿಗೆ, ಅದೊಂದು ಕಷ್ಟ ಇದೆ. ನೋಡೋಣ. ಕಾಫಿ ಚೆನ್ನಾಗಿತ್ತು, ಕಾಫಿ ಫಸ್ಟ್ ಕ್ಲಾಸ್ ಆಗಿತ್ತು. ಶಶಿ ಹೇಳ್ತಾರೆ ಕಾಫಿ ಚೆನ್ನಾಗಿತ್ತು ಅಂತ. ಕಾಫಿ ಕುಡಿದಿದ್ದಾರೆ ಹೇಳ್ತೀಯಾರ 4 ಸಲ ಕುಡಿತಾರೆ. ವಾಸನೆ ತಗೊಂಡ್ಬಿಟ್ಟೆ ಕಾಫಿ ಚೆನ್ನಾಗಿತ್ತು ಅಂತ ಹೇಳ್ತಾ ಇದಾರೆ. ಇನ್ನು ನಾವು ದಾವಣಗೆರೆಗೆ ಇನ್ನೂ ಒಂದು 40 ಕಿಲೋಮೀಟರ್ ಇದ್ದೀವಿ. ಸೊ ದಾವಣಗೆರೆ ಮತ್ತೆ ಈಗ ಹಂಗಾದ್ರೆ ದಾವಣಗೆರೆ ನಿಲ್ಸೋದು ಬೇಕಿಲ್ಲ, ಅಲ್ಲಿಂದ ಹಾಗೆ ಕಂಟಿನ್ಯೂ ಆಗ್ತದೆ. ದಾವಣಗೆರೆ ಪೆಟ್ರೋಲ್ ಹರಿಹರ ಮುಂದೆ ಹೋದ್ರೆ ಹರಿಹರ ರಾಣೆಬೆನ್ನೂರು ಬಗ್ಗೆ ಒಂದು ಟೋಲ್ ಬರುತ್ತೆ. ಟೋಲ್ ಪೆಟ್ರೋಲ್ ಅಲ್ಲ, ಬೇಕಾದ್ರೆ ಇದನ್ನ ಕಿಲೋಮೀಟರ್ ನೋಡ್ಕೊಳ್ಳೋಣ. ಎಕ್ಸಾಕ್ಟ್ 100 ಕಿಲೋಮೀಟರ್ ಇಲ್ಲಿಂದ ಎಲ್ಲಿಗೆ 100 ಆಗುತ್ತೋ ಅಲ್ಲಿ ಕರೆಕ್ಟ್. ಅದೇ ನೆಕ್ಸ್ಟ್ ಪೆಟ್ರೋಲ್ ಬಂಕ್ ಇದ್ರ ತಾನೇ ಸ್ಟಾಪ್ ಕೊಡ್ಕೊಂಬೋಣ ಅಷ್ಟೇನೆ. ನೆಕ್ಸ್ಟ್ ಪೆಟ್ರೋಲ್ ಬಂಕ್ 2 ಲೈನ್ ಇದೆ. ನಮ್ದು ಎಲ್ಲಾರ್ದು ಅಷ್ಟೇ ಇದೆ ಆಲ್ಮೋಸ್ಟ್. ಅಂತ ಅರ್ಥ ಇದೆ. 25 15 ಅಂದ್ರೆ 5 ಲೀಟರ್ಗೆ ನೋಡೋಣ. ಇವಾಗ ಇದು ಮಿಶ್ರಾ ಪೇಡ ಅಲ್ಲ, ಧಾರವಾಡ ಬಿಗ್ ಮಿಶ್ರಾ ಪೇಡ ಧಾರವಾಡ ಔಟ್ಸ್ಕರ್ಟ್ಸ್ ಅಲ್ಲಿ ಇದೀವಿ. ಮೀಲ್ಸ್ ತಗೊಂಡಿದ್ದೀವಿ, ಸೌತ್ ಇಂಡಿಯನ್ ಮೀಲ್ಸ್. ಒಂಥರ ಸ್ಪೆಷಲ್ ಹೋಟೆಲ್ ಇದು. ನಾವು 1 ಟ್ಯಾಪ್ ಕಾರ್ಡ್ ಅಂತ ಕೊಡ್ತಾರೆ. 1 ಟ್ಯಾಪ್ ಕಾರ್ಡ್ ತೊಗೊಂಡ್ಬಿಟ್ಟು ಏನು ಬೇಕು ಅದನ್ನು ತಿನ್ನೋದು, ಆಮೇಲೆ ಫೈನಲ್ ಆಗಿ 1 ಟೈಮ್ ಪೇ ಮಾಡೋದು. ನಾವು ಸೌತ್ ಇಂಡಿಯನ್ ಥಾಲಿ ತೊಗೊಂಡಿದ್ದೀವಿ. ಇದು ಒಂದು ಆಲ್ಮೋಸ್ಟ್ 160 ರುಪೀಸ್ ಏನೋ. ಇದು ನಾರ್ತ್ ಇಂಡಿಯನ್ ಥಾಲಿ ಬಂದು 250 ರುಪೀಸು. ಚಪಾತಿ ಮತ್ತು ಪೂರಿ ಕೊಡ್ತಾನೆ, ರೈಸ್ ಇದೆ. ಐಟಮ್ಸ್ ಚೆನ್ನಾಗಿದೆ. ಆಪ್ಷನ್ಸ್ ತುಂಬ ಇದೆ. ಆಮೇಲೆ ಲೈವ್ ಮಿಶ್ರಾ ಪೇಡ ಬೇರೆ ಇದೆ ಇಲ್ಲಿ. ಲೈವ್ ಕೌಂಟ್ರ್ ಇದೆಯಂತೆ. ಬಿಸಿಯಾಗಿ ಮಿಶ್ರಾ ಪೇಡ ಹಾಕ್ಕೊಟ್ಬಿಡ್ತಾರಂತೆ. ಟ್ರೈ ಮಾಡ್ತೀರಾ? ಬಿಸಿಯಾಗಿ ಪೇಡ ಹಾಕ್ಕೊಟ್ಬಿಡ್ತಾರೆ ಅಲ್ಲಿ. ಟ್ರೈ ಮಾಡ್ಬೋದು. ನೋಡೋಣ ಏನಾಗುತ್ತೆ.
ಇವತ್ತು ಸೆಕೆಂಡ್ ಡೇ ಮಾರ್ನಿಂಗು ದೂರ್ವಾಂಕುರ ಅಂತ ಒಂದು ಹೋಟೆಲಲ್ಲಿ ಇದೀವಿ ಇಲ್ಲಿ ಅಂಬೋಲಿಯಲ್ಲಿ. ಚೆನ್ನಾಗಿದೆ ಪ್ರಾಪರ್ಟಿ, ತುಂಬಾ ಚಿಕ್ಕ ಪ್ರಾಪರ್ಟಿ ಅಲ್ವಾ. ಚೆನ್ನಾಗಿದೆ, ಜಾಸ್ತಿ ಒಂದು 4-5 ರೂಮ್ಸ್ ಇರ್ಬೋದು ಅಷ್ಟೇನೆ, ಬಟ್ ಚೆನ್ನಾಗಿದೆ. ನಾವಿದ್ದು ಒಂಥರ ಡಾರ್ಮಿಟ್ರಿ ಟೈಪ್ 4 ಬೆಡ್ ಬಂಕರ್ ಬೆಡ್ ಇತ್ತು, 2 ಬಂಕರ್ ಬೆಡ್ ಅದ್ರ ಮೇಲೆ ಇದ್ದಿತ್ತು. ಚೆನ್ನಾಗಿತ್ತು. ಊಟ ಮೇಲ್ಗಡೆ ಹೋಟ್ಲ್ ಇದೆ, ಬಟ್ ಅದೆರಡು ಇದು ವೆಜ್ ನಾನ್ ವೆಜ್. ವೆಜ್ ನಾನ್ ವೆಜ್ ನಮ್ ಶಶಿಗೆ ಆಗಲ್ಲ, ಇನ್ಫ್ಯಾಕ್ಟ್ ನಮಗೂ ಆಗಲ್ಲ. ಬಟ್ ಕೆಲವೊಂದ್ಸತಿ ವಿಧಿ ಇಲ್ಲ, ಇದ್ ಮಾಡಕ್ಕಾಗತ್ತೆ. ನೆನ್ನೆ ಇಲ್ಲೇ ಇನ್ನೊಂದು ಪಕ್ಕದಲ್ಲಿ ಹೋಟ್ಲಲ್ಲಿ ಇದನ್ನ ತಿಂದ್ವಲ್ಲ, ಪೋಹ, ಬಿಸಿಯಾಗಿ ಪೋಹ ಮಾಡ್ಕೊಟ್ರು, ಚೆನ್ನಾಗಿತ್ತು. ಇವತ್ತು ಬೆಳಿಗ್ಗೆ ಇಲ್ಲೊಂದು ಸಲಗರ್ ಚಹಾ ಅಂತ ಹೇಳ್ಬಿಟ್ಟು ಒಂದು ಟೀ ಕುಡಿದ್ಬಿಟ್ಟು ಬಂದಿದೀವಿ. ಈಗ ಪಕ್ಕದಲ್ಲಿ ಒಂದು ವೆಜಿಟೇರಿಯನ್ ಹೋಟೆಲ್ ಇದೆ, ಸ್ವಾಗತ್ ಅಂತಾನೆ ಅನ್ನೋದಲ್ಲ, ಅಲ್ಲಿ ಇಡ್ಲಿ ಇದೆಲ್ಲ ಸಿಗುತ್ತಂತೆ. ನೋಡ್ಬೇಕು ಅದ್ರ ಕತೆ ಹೆಂಗಿರುತ್ತೆ ಅಂತ ಹೇಳಿ. ಬಾಪಾ ಪ್ರದೀಪ, ಆಯ್ತಾ, ರೆಡಿನಾ? ಸರಿ, ಓಕೆ. ತಿಂಡಿಗೆ ಹೋಗ್ಬಿಟ್ಟು ಬರ್ತೀವಿ ಇವಾಗ, ಆಮೇಲೆ ನೋಡೋಣ. ಇವಾಗ ಮಾರ್ನಿಂಗ್ 9:45 ಅಂಬೋಲಿಯಿಂದ ಹೊರಡ್ತಾ ಇದೀವಿ ಟುವರ್ಡ್ಸ್ ಗೋವಾ. ಕಲ್ಲಂಗುಟ್ಟೆ ಬೀಚ್ ಹತ್ರ ಯಾವುದೋ ಒಂದು ರೆಸಾರ್ಟ್ ಒಂದು ಬುಕ್ ಮಾಡಿದ್ದೀನಿ, ನೋಡ್ಬೇಕು ಹೆಂಗಿದೆ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿಂದ ಆಲ್ಮೋಸ್ಟ್ 1-1.5 ಗಂಟೆ ಹೋಗ್ತಾ ದಾರಿಯಲ್ಲಿ ಅಂಬೋಲಿ ವಾಟರ್ ಫಾಲ್ಸ್. ನೀರಿದೆಯೋ ಇಲ್ವೋ ಗೊತ್ತಿಲ್ಲ, ಹೇಗಿರುತ್ತೆ ಅಂತ ನೋಡ್ಬೇಕು. ಇವಾಗ ನಾವು NH66 ಅಲ್ಲಿ ಇದೀವಿ. ಅಫಿಷಿಯಲ್ ಆಗಿ ವಿ ಆರ್ ಸ್ಟಾರ್ಟಿಂಗ್ ಅವರ್ ರೈಡಿಂಗ್ ಆನ್ NH66 ಫ್ರಮ್ ದಿಸ್ ಪಾಯಿಂಟ್. ಇದು ಎಲ್ಲೋ ಬಾಂದಾ ಹತ್ರ ಸೇರ್ಕೊಂಡಿದೆ. ಬಾಂದಾಯಿಂದ ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟರ್ಸ್ ಬಂದಿದೀವಿ. ಇಲ್ಲಿಂದ ಯಾವುದು ವೆಸ್ಟ್ ಕೋಸ್ಟ್ ರೈಡ್ ಅಲ್ಲಿ ಟುವರ್ಡ್ಸ್ ಕನ್ಯಾಕುಮಾರಿವರೆಗೂ ನಾವು ಇಲ್ಲಿಂದ ಹೋಗ್ಬೇಕು. ಸೊ ಇಲ್ಲಿ ಈಗ ಪೆಟ್ರೋಲ್ ಫಿಲ್ ಮಾಡಿಸ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ನಮ್ದು ಫಸ್ಟ್ ಸ್ಟಾಪ್ ಏನೇ ಬಂದ್ಬಿಟ್ಟು ಮಾಪುಸ ಅಂತ ಹೇಳ್ಬಿಟ್ಟು ಇಲ್ಲಿ ಕಲ್ಲಂಗುಟ್ಟೆ ಬೀಚ್ ಹತ್ರ ಒಂದು ರೆಸಾರ್ಟ್ ಅಲ್ಲಿ ಇದೀವಿ. ಇಲ್ಲಿಂದ ಏನು 1 ಅವರ್ ಇದೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆಯಿಂದ ವಿಲ್ ಸ್ಟಾರ್ಟ್ ಇಟ್. KA05 JJ8212 ಪ್ರದೀಪ್, ಶಶಿ, Meteor 350, KA02 KN6724, Maltesh KA41 ET 6886, and myself Sharma R Sudhi KA05 LB 5285. Thank you. ಸಾಯಂಕಾಲ ಕಲ್ಲಂಗುಟ್ ಬೀಚಲ್ಲಿ ಇದ್ದೀವಿ. ಕಲ್ಲಂಗುಟ್ಟೆ ಬೀಚಲ್ಲಿ 2 ಹೋರಿಗಳು ಹೊಡೆದಾಡ್ತಾ ಇದ್ದಾವೆ. ಯಾಕೋ ಇಂಟ್ರೆಸ್ಟ್ ತಪ್ಪಿತು ಅವಕ್ಕೆ. ಹೊಡೆದಾಡ್ಲಾ ಬೇಡವಾ, ಏನ್ ಮಾಡ್ಲಿ? ತಿವಿ 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 ಹಾಕಿ ಶಬಾಷ್, ಗುದ್ದು ಹಂಗೆ ಶಬಾಷ್. ಹೊಡೆದಾಡ್ ಹೇಳ್ತೀನಿ. ಯಾರೋ ಗೊತ್ತಿಲ್ಲದೇನೆ ಪಕ್ಕದಲ್ಲಿ ಹೋಗ್ತಾ ಇದಾರೆ. ಇಲ್ಲ ಅಷ್ಟೇನೆ, ಅವು ಜಾಸ್ತಿ ಹೊಡೆದಾಡಲ್ಲ.
ನಾವೀಗ ಕಲ್ಲಂಗುಡಿ ಸಮುದ್ರ ಬೀಚ್ ಅಲ್ಲಿ ಇದ್ದೀವಿ. ಓಕೆ, ನೋಡಕ್ಕೆ ಚೆನ್ನಾಗಿದೆ ಜಾಗ, ಬೀಚ್ ಚೆನ್ನಾಗಿದೆ, ಪ್ರೆಸೆಂಟ್ ಆಗಿದೆ, ವೆದರು ಪ್ಲೆಸೆಂಟ್ ಆಗಿದೆ, ಚೆನ್ನಾಗಿದೆ. ಜನ ಮಾತ್ರ ತುಂಬಾ ಇದಾರೆ. ಎಲ್ಲ ಜನನು ಕಲ್ಲಂಗುಡಿ ಬೀಚ್ ಗೆ ಬಂದಿದ್ದಾರೆ. ಹೌದು, ಸನ್ಸೆಟ್ ಅಂತೂ ಕಾಣಿಸ್ತಾ ಇಲ್ಲ, ಫುಲ್ ಕ್ಲೌಡಿ ಆಗಿದೆ ಅಲ್ವಾ. ಸನ್ಸೆಟ್ ಇದಾಗಿರೋದ್ರಿಂದ ಸನ್ಸೆಟ್ ಯೋಗ ಇಲ್ಲ ಇವತ್ತಿಗೆ. ಜನ ವೀಕೆಂಡ್ ತುಂಬಾ ಕ್ರೌಡೆಡ್ ಆಯ್ತು. ಇವತ್ತಿನ ಬೀಚಿನ ಪ್ರವಾಸ ಆಯ್ತು. ಹೋಗಿ ರೂಮಲ್ಲಿ ಮಲಗಿ ನಾಳೆ ಕರ್ನಾಟಕದ ಕಡೆ ಪ್ರಯಾಣ ಮಾಡ್ತಾ ಇದೀವಿ. ನಮ್ಮ ಶಶಿಯವರ ಕಲಾಕೃತಿ, ಮರಳಿನಲ್ಲಿ ಮೂಡಿ ಬಂದ ನಮ್ಮ ಶಶಿಯವರ ಕಲಾಕೃತಿ, ಏಕ ಸಂಧಿಗ್ರಾಹಿ ನಮ್ಮ ಶಶಿ. ಯಾರೋ ಫಾರಿನ್ ತಾತಪ್ಪ ಮಾಡ್ತಾ ಇದ್ರು, ಆಮೇಲೆ ಅದನ್ನ ನೋಡ್ಕೊಂಬಂದು ತಥಾವತ್ತು ನಕಲು ಇಳಿಸ್ಬಿಟ್ಟು ಇಲ್ಲಿ ಫಾಸ್ಟ್ ಕಾಪಿ ಮಾಡ್ತಾ ಇದ್ದಾರೆ. ಆ ಕಡೆಯಲ್ಲಿ ನಮ್ಮ ಪ್ರದೀಪ್ನವರು ಮಾಡ್ತಾ ಇದ್ದಾರೆ ಉತ್ತಮವಾದ ಕಲಾಕೃತಿ. ಇವಾಗ ಟೈಮ್ 9:15. ಕಣ್ ಬಿಡಕ್ ಆಗ್ತಾ ಇಲ್ಲ, ತುಂಬಾ ಬಿಸಿಲಿದೆ. ನಾವು ಇವಾಗ ಕಾರವಾರ ಸೈಡ್ಗೆ ಹೋಗ್ತಾ ಇದೀವಿ. ಇಲ್ಲಿ ಯಾವುದೋ ಒಂದು ಅದ್ಭುತವಾಗಿರೋ ಬ್ರಿಡ್ಜ್ ಇದೆ. ಮೋಸ್ಟ್ಲಿ ಇದು ಪಂಜಿಮ್ ಔಟ್ಸ್ಕರ್ಟ್ಸ್ ಅನ್ಸುತ್ತೆ. ಸಖತ್ತಾಗಿದೆ ಬ್ರಿಡ್ಜ್ ಮಾತ್ರ. ಅದಕ್ಕೆ ನಾವು ಬ್ರಿಡ್ಜ್ ಹತ್ರ ನಿಂತ್ಕೊಂಡ್ಬಿಟ್ಟು ಇಲ್ಲಿ ಫೋಟೋ ತೆಗಿತಾ ಇದೀವಿ. ಫಸ್ಟ್ ಕ್ಲಾಸ್ ಆಗಿದೆ ಬ್ರಿಡ್ಜ್ ಇದು. ಡಬಲ್. ಹೌದು, ಎಲ್ಲ ಬನ್ನಿ ಈ ಕಡೆ. ಒಬ್ಬೊಬ್ಬೊಬ್ಬೊಬ್ಬ ಬಿಸ್ಲಿಗೆ ಕಣ್ಣೇ ಬಿಡಕ್ ಆಗ್ತಾ ಇಲ್ಲ. ಬಟ್ ಬ್ರಿಡ್ಜ್ ಮಾತ್ರ ಅದ್ಭುತವಾಗಿದೆ. ಜಿತು ಆಟೋ ಸೆಂಟರ್. ಇಲ್ಲಿ ಬಂದು ಬೈಕಿಗೆ ಚೈನಾ ಇಲ್ಲೋ ಎಲ್ಲ ಹಾಕ್ಸ್ಕೊಂಡು ಇದು ಮಾಡಿಸಿದ್ವಿ. ಶಶಿದು ಮಿರರು ಇದಾಗೋಗಿತ್ತು, ಲೂಸ್ ಆಗಿಬಿಟ್ಟಿತ್ತು, ಅದನ್ನು ಟೈಟ್ ಮಾಡಿಸ್ಕೊಂಡ್ವಿ. ಇಲ್ಲಿ ಹಾಯ್ವಲು ಏನೇನು ಲೂಸ್ ಆಗಿತ್ತೋ ಬಾಡಿ ಪಾರ್ಟ್ಸ್ ಎಲ್ಲ ಟೈಟ್ ಆಯಿತು. ಇವಾಗ ಇಲ್ಲೇ ಎದುರುಗಳಲ್ಲಿ ಪೆಟ್ರೋಲ್ ಬಂಕ್ ಇದೆ, ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ಹೋಗಬೇಕು. ಈಗ ಬರ್ತಾ ಈ ಕಡೆಯಿಂದ ಕರ್ಮಲ್ ಘಾಟ್ ಅಂತ ಹೇಳ್ಬಿಟ್ಟು ಚಿಕ್ಕ ಘಾಟು, ಏನು ಜಾಸ್ತಿ ಇಲ್ಲ, ಬರೀ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮೋಸ್ಟ್ಲಿ ಆ ಗುಡ್ಡದಿಂದನೇ ಬಂದಿದ್ದು, ಎಲ್ಲ ಬಾರ್ಡ್ರಲ್ಲಿ ಆ ಘಾಟಲ್ಲೆಲ್ಲೋ ಬಂದಿದ್ದು. ಇಲ್ಲಿಂದ ಇನ್ನೂ ಕಾರವಾರ ಇನ್ನೊಂದು 40 ಕಿಲೋಮೀಟ್ರ್ ಇದೆ, ಹೋಗಬೇಕು. ಮಧ್ಯಾಹ್ನ ಕುಂದಾಪುರ ಉಡುಪಿ ಎಷ್ಟೊತ್ತಿಗೆ ಹೋಗ್ತೀವೇನೋ ಅಲ್ವಾ.
ನೋಡೋಣ. ವೀರಗಣಪತಿ ದೇವಸ್ಥಾನ, ಅಮದಳ್ಳಿ, ಕಾರವಾರ. NH66 ಬರಬೇಕಾದ್ರೆ ಸಿಗುತ್ತೆ. ಪಕ್ಕದಲ್ಲಿ ಕೆಲವೊಂದು ಅಂಗಡಿಯಲ್ಲಿ ಜ್ಯೂಸು, ಎಳ್ನೀರು ಕುಡಿಯೋದಕ್ಕೆ ಅಂತ ನಿಲ್ಲಿಸಿದ್ವಿ. ಬಿಸಿಲು ಮಾತ್ರ ಭಯಂಕರವಾಗಿದೆ. ಇದ್ರ ಜೊತೆಗೆ ನಮ್ಮದು ರೈಡಿಂಗ್ ಜಾಕೆಟು, ಪ್ಯಾಂಟು ಹಾಕೊಂಡ್ಬಿಟ್ರೆ ಸ್ವರ್ಗ ಮೂರೇ ಗೇಣು. ಬಾಯ್ಸ್ ಎಲ್ಲ ರೆಸ್ಟ್ ತಗೋತಾ ಇದ್ದಾರೆ. ಇವತ್ತು ಡಿಸೆಂಬರ್ 15ನೇ ತಾರೀಕು ನಮ್ಮ NH66 ಡ್ರೈವ್ ಕಂಟಿನ್ಯೂ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ಗೋವಾ ಕೊಲಂಗೇಟ್ ಬೀಚ್ ಇಂದ ಹೊರಟ್ಬಿಟ್ಟು ಈಗ ಕಾರವಾರ ಹತ್ರ ಬಂದಿದ್ದೀವಿ. ವಿ ಹ್ಯಾವ್ ಕವರ್ಡ್ ಅರೌಂಡ್ 120 kilometers. ಸೊ ಡ್ರೈವ್ ವಾಸ್ ವೆರಿ ಗುಡ್. ತುಂಬಾ ಚೆನ್ನಾಗಿತ್ತು. ಪಣಜಿ ಬ್ರಿಡ್ಜ್ ಇಸ್ ರಿಯಲಿ ಆಸಮ್. ಸ್ಟಾಪ್ ಮಾಡಿದ್ವಿ, ಅಲ್ಲಿ ಒಂದಷ್ಟು ಸ್ವಲ್ಪ ಪಿಕ್ಚರ್ಸ್ ತಗೊಂಡ್ವಿ. ಅದಾದ್ಮೇಲೆ ಒಂದು ಕರ್ಮೆಲ್ ಘಾಟ್ ಸೆಕ್ಷನ್ ಅಂತ ಬರುತ್ತೆ, ತುಂಬಾ ಸಣ್ಣ ಘಾಟು, ಬಟ್ ಡ್ರೈವ್ ವಾಸ್ ಗುಡ್. ಈಗ ಅದಾದ್ಮೇಲೆ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಗಾಡಿಗೆ ಸ್ವಲ್ಪ ಸರ್ವಿಸ್ ಮಾಡಿಸಿದ್ವಿ. ಚೈನಿಗೆ ಆಯಿಲ್ ಹಾಕೊಂಡು ಇದು ಮಾಡ್ಕೊಂಡು ಗಾಡಿನ ಸ್ಮೂತ್ ಆಯ್ತು. ಈಗ 12:30 ನಾವೀಗ ಕಾರವಾರ ದಾಟ್ಬಿಟ್ಟು ಕಾರವಾರ ಔಟ್ಸ್ಕರ್ಟ್ಸ್ ಅಲ್ಲಿ ಇದೀವಿ. ಇಲ್ಲಿಂದ ಮುಂದೆ ಈಗ ಅಂಕೋಲಾ ಆದ್ಮೇಲೆ ಮುರುಡೇಶ್ವರದಿಂದ ಕುಂದಾಪುರದಿಂದ ಉಡುಪಿ ಸ್ಟೇ ಮಾಡ್ಬೇಕು ಅಂತ ಪ್ಲಾನ್ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ಅಂತ ಉಡುಪಿ ತನಕ ರೀಚ್ ಆಗ್ತೀವೋ ಅಥವಾ ಕುಂದಾಪುರದಲ್ಲಿ ಸ್ಟಾಪ್ ಮಾಡ್ತೀವೋ ಗೊತ್ತಿಲ್ಲ. ದಿಸ್ ಇಸ್ ಅವರ್ ಪ್ಲಾನ್ ಟುಡೇ. ಥ್ಯಾಂಕ್ ಯು. ಕುಮಟಾ ಹತ್ರ ಹೋಟೆಲ್ ಪಾಂಡುರಂಗ ಅಂತ ಹೇಳ್ಬಿಟ್ಟು ಈ ವೆಜ್ ಹೋಟ್ಲಲ್ಲಿ ಊಟ ಮಾಡಿದ್ವಿ. ಊಟ ಚೆನ್ನಾಗಿತ್ತು. ಲಾಸ್ಟ್ 2-3 ದಿವಸದಿಂದ ಸಿಕ್ಕಿದ್ದೊಂದು ಒಳ್ಳೆ ಊಟ ಇದು. ಚೆನ್ನಾಗಿತ್ತು. ಊಟ ಮುಗಿಸ್ಬಿಟ್ಟು ಇವಾಗ ಮುರುಡೇಶ್ವರ ಸೈಡ್ಗೆ ಹೋಗ್ತಾ ಇದ್ದೀವಿ. ಮುರುಡೇಶ್ವರ, ಕುಂದಾಪುರ, ಎಲ್ಲಿಗೆ ಸಾಧ್ಯನೋ ಅಲ್ಲಿವರೆಗೂ ಹೋಗೋದು ಅಷ್ಟೇ. ಮಧ್ಯಾಹ್ನ 3:30 ಅಷ್ಟೊತ್ತಿಗೆ ಮುರುಡೇಶ್ವರ ಬಂದ್ವಿ. ಇಲ್ಲಿ ಕಾಮತ್ ರೆಸ್ಟೋರೆಂಟ್ ಇದೆ ಹೈವೇನಲ್ಲೇ. ಅಲ್ಲಿ ಚೆನ್ನಾಗಿ ಮಜ್ಜಿಗೆ ಕುಡಿದು ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗೋದು ಅಥವಾ ಅಲ್ಲೇ ಉಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಉಳ್ಕೊಳ್ಳೋದಕ್ಕೆ ಅಂತಂದರೆ ಪ್ರದೀಪ ಹೋಗ್ತಾ ಇರಲಿಲ್ಲ. ಉಡುಪಿಯವ್ರಿಗೂ ಹೋಗ್ಬಿಡೋಣ ಅಂತಿದ್ದ. ನಮಗೆ ಸುಸ್ತಾಗಿತ್ತು. ನಾವು ಅಲ್ಲೇ ಉಳ್ಕೊಳ್ಳೋಣ ಅಂದ್ಕೊಂಡಿದ್ವಿ. ಬಟ್ ದೇವಸ್ಥಾನ ಮಸೂದಿಗೆ ಹೋಗಿ ಬರೋಣ ಅಂತ ದೇವಸ್ಥಾನ ಕಡೆಗೆ ಹೋಗ್ತಾ ಇದ್ದೀವಿ. ಬಟ್ ದೇವಸ್ಥಾನದಲ್ಲಿ ತುಂಬ ರಶ್ ಇರೋದ್ರಿಂದ ದೇವಸ್ಥಾನ ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ. ಅಟ್ಲೀಸ್ಟು ಹೊರಗಡೆ ನಿಲ್ಲಿಸ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಫೋಟೋ ತೆಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಆ ಕಡೆಗೆ ಹೋಗ್ತಾ ಇದ್ದೀವಿ. ಇವಾಗ ಮುರುಡೇಶ್ವರಕ್ಕೆ ಬಂದಿದ್ದೀವಿ. ಟೈಮ್ 4 ಗಂಟೆ. ಸಿಕ್ಕಾಪಟ್ಟೆ ರಶ್ ಇದೆ. ಹಾಗಾಗ್ಬಿಟ್ಟು ದೇವಸ್ಥಾನ ಒಳಗಡೆ ಹೋಗೋಕ್ಕಾಗ್ತಾಯಿಲ್ಲ. ಟೈಮ್ ಬಂದಾಗ ಬರಬೇಕು. ನೋಡೋಣ. ಓಂ ನಮಃ ಶಿವಾಯ. ಮುರುಡೇಶ್ವರದಿಂದ ನಾವು ಮರವಂತೆ ಬೀಚ್ ಕಡೆಗೆ ಬಂದ್ವಿ. ಮರವಂತೆ ಕಡೆಗೆ ಅಲ್ಲಿಗೆ ಬರೋಷ್ಟೊತ್ತಿಗೆ ಹತ್ತತ್ರ 5 ಕಾಲ ಆಗಿತ್ತು. ಒಳ್ಳೆ ಗೋಲ್ಡನ್ ಲೈಟ್ ಇತ್ತು ಸಾಯಂಕಾಲ. ಇಲ್ಲಿ ಸ್ವಲ್ಪ ಡ್ರೋನ್ ಹಾರಿಸಿದೆ. ಇಲ್ಲಿ ಆ ಡ್ರೋನ್ ವಿಡಿಯೋಸ್ ನೋಡೋಣ. ಇಲ್ಲಿ ಬಲಗಡೆಯಲ್ಲಿ ಕಾಣ್ತಾ ಇರೋದು ಸೌಪರ್ಣಿಕಾ ನದಿ, ಎಡಗಡೆಯಲ್ಲಿರೋದು ಅರೇಬಿಯನ್ ಸಿ. ಇದೆರಡರ ಮಧ್ಯದಲ್ಲಿ NH66 ಹಾದು ಹೋಗ್ತಾ ಇದೆ. ತುಂಬ ಜನ ಟೂರಿಸ್ಟ್ಗಳೆಲ್ಲ ಅಲ್ಲೇ ನಿಲ್ಲಿಸ್ಕೊಂಡ್ಬಿಟ್ಟು ಸನ್ಸೆಟ್ ನೋಡೋದಕ್ಕೆ ಅಂತ ನಿಂತ್ಕೊಂಡಿದ್ದಾರೆ. ಹಾಗೆ ಈ ಕಡೆ ಸೈಡು ಸೌಪರ್ಣಿಕಾ ನದಿಯಲ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಸಾರ್ಬಿಂಗು, ಬೋಟಿಂಗ್ ಎಲ್ಲನೂ ಇದೆ. ಅಲ್ಲಿ ಅದೊಂದು ಬೋಟ್ ಹೋಗ್ತಾ ಇದೆ ಇವಾಗ. ಇವಾಗ ಸಾಯಂಕಾಲ ಎಷ್ಟೊಂದು 5:30-6 ಆಗಿರ್ಬೋದು. ಈಗ ಮರವಂತೆ ಬೀಚ್ ಹತ್ರ ಇದ್ದೀವಿ. ಮರವಂತೆ ಬೀಚಿಗೆ ಬರ್ಬೇಕಂತ ತುಂಬಾ ದಿವಸದಿಂದ ಇತ್ತು, ಆಗಿರ್ಲಿಲ್ಲ. ಇವತ್ತು ನಮ್ಮ ಮಿಸ್ಟರ್ ಪ್ರದೀಪ್ ಅವರ ದೆಸೆಯಿಂದ ಬೈಕ್ ರೈಡ್ ಅಲ್ಲಿ ಮರವಂತೆಗೆ ಬಂದಿದ್ದಾಗಿದೆ. ಸನ್ಸೆಟ್ ಅಲ್ಲಿ ಆ ಕಡೆ ಶಶಿ ಅಲ್ಲಿ ಹಲೋ ಅಂತಿದ್ದಾರೆ, ತುಂಬಾ ದೂರದಲ್ಲಿದ್ದಾರೆ. ಈಗ ಸನ್ಸೆಟ್ ತೋರಿಸ್ತೀನಿ. ಸನ್ಸೆಟ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ನಿನ್ನೆ ಕಲಾಂಗುಟಲ್ಲಿ ನೋಡಿದ್ದಕ್ಕಿಂತನೂ ಇಲ್ಲಿ ಸ್ವಲ್ಪ ಚೆನ್ನಾಗಿದೆ. ಕಲಾಂಗುಟಲ್ಲಿ ತುಂಬಾ ಓವರ್ ಕ್ಲೌಡಿ ಆಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಸನ್ಸೆಟ್ ಸ್ವಲ್ಪ ಚೆನ್ನಾಗೇ ಇದೆ. ಇಲ್ಲಿ
ಕಾಣಿಸ್ತಾ ಇಲ್ಲ. ತುಂಬಾ ಓವರ್ ಎಕ್ಸ್ಪೋಸ್ ಆಗ್ಬಿಟ್ಟಿದೆ. ಅಲ್ಲಿ ಕಾಣಿಸ್ತಾ ಇದೆ ಅಷ್ಟೇ, ಕಾಣಿಸ್ತಾ ಇದೆ. ಇದು ಬ್ರಿಡ್ಜ್ ಇದೆ, ಆ ಕಡೆ ಸಮುದ್ರ ಇದೆ, ಹಿಂದ್ಗಡೆಯಲ್ಲಿ ಕಾಣಿಸ್ತಾ ಇರೋದು ಇದು ಸೌಪರ್ಣಿಕಾ ನದಿ. ಇಲ್ಲೆಲ್ಲ ಏನೋ ನದಿಯಲ್ಲಿ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ವಾಟರ್ ಸ್ಪೋರ್ಟ್ಸ್ ಎಲ್ಲ ಮಾಡಿದ್ದಾರೆ. ಬೋಟಿಂಗು, ಜಾರ್ಬಿಂಗ್ ಎಲ್ಲಾನು ಇದೆ ಇಲ್ಲಿ. ಅದಕ್ಕೆಲ್ಲ ಫ್ಯಾಮಿಲಿ ಜೊತೆಲಿ ಬಂದ್ರೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನಮ್ಮ ಪ್ರದೀಪನ್ ಜೊತೆಲಿ ಬಂದ್ರೆ ಏನು ಮಾಡಕ್ ಬಿಡಲ್ಲ. ಪ್ರದೀಪನ್ ಜೊತೆಲಿ ಬಂದ್ರೆ ಏನು ಮಾಡಕ್ ಬಿಡಲ್ಲ. ಅಲ್ಲಿ ಕೇಳಿದ್ರೆ ಇಲ್ಲಿ ಮಾಡ ಅಂತಾರೆ, ಇಲ್ಲಿ ಕೇಳಿದ್ರೆ ಕಣ್ಣೂರಲ್ಲಿ ಮಾಡ ಅಂತಿದ್ದಾರೆ. ಇವಾಗ ಕಣ್ಣೂರಲ್ಲಿ ಮಾಡ ಅಂತಿದ್ದಾರೆ. ಮಲ್ಗಕ್ಕೂ ಬಿಡ್ತಾ ಇಲ್ಲ, ಬರೀ ಗಾಡಿ ಓಡ್ಸು. ನಮ್ಗೆ ಇಲ್ಲಿದ್ದೇ ಮಾಡ್ಬೇಕು, ಇಲ್ಲೇ ಒಂದು ಬಿಡ್ತಾ ಇಲ್ಲ. ಇಲ್ಲಿ ಮುರುಡೇಶ್ವರದಲ್ಲಿ ಹಾಲ್ಟ್ ಮಾಡ ಅಂತಂದ್ರೆ ಬೇಡ ಉಡುಪಿಗೆ ಹೋಗೋಣ ಅಂತಾನೆ, ಉಡುಪಿಲಿ ಹೋಗಿ ಹಾಲ್ಟ್ ಮಾಡ ಅಂದ್ರೆ ಬೇಡ ಮಂಗ್ಳೂರ್ಗೆ ಹೋಗೋಣ ಅಂತಾನೆ. ಒಟ್ಟಲ್ಲಿ ಬೈಕ್ ಓಡಿಸ್ಕೊಂಡಿರ್ಬೇಕು ಅವನ್ಗೆ. ಜಾಗ ಮಾತ್ರ ಬ್ಯೂಟಿಫುಲ್ ಆಗಿದೆ. ಶಶಿನು ಮುಂದೆ ಬಂದ್ರು. ಇವಾಗ ಫೋಟೋದಲ್ಲಿ ಬೀಳ್ತಾ ಇಲ್ಲ ಅಂತ ಅವರು ಬಂದ್ರು ಅಷ್ಟೇ. ಇವಾಗ ಇಲ್ಲಿಂದ ಉಡುಪಿಗೆ ಹೋಗಿ ಹಾಲ್ಟು. ಸಾಧ್ಯವಾದ್ರೆ ಶ್ರೀಕೃಷ್ಣನ ದರ್ಶನ ಇವತ್ತು. ಶ್ರೀಕೃಷ್ಣ ನಮ್ಮನ್ನು ಕರೆಸ್ಕೊಳ್ತಾನೋ ಇವತ್ತು. ಅಲ್ಲೂ ರಶ್ ಇದ್ರೆ ದೂರದಿಂದಲೇ ನಮಸ್ಕಾರ, ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಹೊರಡಬೇಕಾಗತ್ತೆ. ನೋಡೋಣ ಏನಾಗುತ್ತೆ. 16th December, Monday morning. We are in the divine Udupi town. ನಿನ್ನೆ ನೈಟು ಕೃಷ್ಣನ ದರ್ಶನ ಆಯಿತು ಅದ್ಭುತವಾಗಿ. ಮಠದ ಹತ್ರ ಇರೋ ಯಾವುದೋ ಒಂದು ಮಥುರಾ ಗೋಕುಲ್ ಅಂತ ಒಂದು ಯಾವುದೋ ಹೋಟೆಲಲ್ಲಿ ಇದ್ದೀವಿ. ಇವತ್ತು ಬೆಳಿಗ್ಗೆ ನಿನ್ನೆ ದರ್ಶನ ಆಯಿತು, ಪ್ರಸಾದವು ಚೆನ್ನಾಗಾಯಿತು. ಇವತ್ತು ಬೆಳಿಗ್ಗೆ ಕಣ್ಣೂರು ಕಡೆಗೆ ಹೊರಡ್ತಾ ಇದ್ದೀವಿ. ಫುಲ್ ಪ್ಯಾಕಿಂಗ್ ಜೋರಾಗಿ ನಡೀತಾ ಇದೆ. ಸೊ ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ಸೆಕೆ ಇದ್ದಿದ್ದರಿಂದ ಇವತ್ತು ಬೆಳಿಗ್ಗೆ 5 ಗಂಟೆಯಿಂದ 11 ಗಂಟೆವರೆಗೆ ರೈಡ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಕಣ್ಣೂರು ಇಲ್ಲಿಂದ ಆಲ್ಮೋಸ್ಟು 195 ಕಿಲೋಮೀಟರ್ಸ್ ಇದೆ. ಎಷ್ಟು ಟೈಮ್ ತೊಗೊಳ್ತೀವೋ ಗೊತ್ತಿಲ್ಲ. ಕಾಫಿ ಟೀ ಏನೂ ಆಗಿಲ್ಲ. ದಾರಿಯಲ್ಲೆಲ್ಲಾದರೂ ಕಾಫಿ ಟೀ ನೋಡಿಕೊಂಡು ಹೋಗಬೇಕು. ರೆಡಿ ರೆಡಿ. ಡಿಸೆಂಬರ್ 16 ನಾವು ನಿನ್ನೆ ರಾತ್ರಿ ಉಡುಪಿ ಶ್ರೀಕೃಷ್ಣನ ದರ್ಶನ ಮಾಡಿಕೊಂಡು ಬೆಳಗ್ಗೆ ಇವತ್ತು 5:15 ಆಗಿತ್ತು. ಉಡುಪಿಯಿಂದ ಹೊರಟು ಈಗ ಮಂಗಳೂರು ಕಡೆಗೆ ಹೋಗ್ತಾ ಇದೀವಿ. ಫೈನಲ್ ಡೆಸ್ಟಿನೇಷನ್ ಕಣ್ಣೂರು. ಇಲ್ಲಿ ಹೋಟೆಲ್ ಸಾಯಿ ವಿಲಾಸ್ ಅಂತ ಕಾಣಿಸ್ಲು, ನಿಲ್ಸಿದ್ವಿ. ಇಡ್ಲಿ ವಡ ಇದೆ ಅಂತ ಹೇಳ್ದ, ತಗೊಂಡ್ವಿ, ತಿಂದ್ವಿ. ಏನೋ ಪರವಾಗಿಲ್ಲ, ಚೆನ್ನಾಗಿ ಓಕೆ ಅಂತದೇನು ಚೆನ್ನಾಗಿರ್ಲಿಲ್ಲ. ಟೀ ಕುಡ್ಕೊಂಡು ಈಗ ಕಣ್ಣೂರು ಕಡೆಗೆ ಹೊರಟಿದೀವಿ. ರೋಡ್ ರಿಪೇರ್ ವರ್ಕ್ ಇನ್ನೂ ಸುಮಾರು ಕಡೆಯಲ್ಲಿ ಮುಗ್ದಿಲ್ಲ, ಇನ್ನೂ ನಡೀತಾ ಇದೆ. ಆಲ್ಮೋಸ್ಟ್ ಇನ್ನೂ 1 ಅಥವಾ 2 ವರ್ಷ ಆಗುತ್ತೆ ಅನಿಸುತ್ತೆ NH66 ಕಂಪ್ಲೀಟಾಗಿ ರೆಡಿ ಆಗೋದಕ್ಕೆ. ಬಟ್ ಸಮ್ ಪಾರ್ಟ್ಸ್ ಆರ್ ವೆರಿ ಗುಡ್. ಇವಾಗ 10:30 ಬೆಳಗ್ಗೆಯಿಂದ ಹೊರಟು ಅಲ್ಲಿ ಬರಬೇಕಾದ್ರೆ, ಕಣ್ಣೂರಿಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಬೇಕಲ್ ಫೋರ್ಟ್ ಸಿಗುತ್ತೆ. ಇಲ್ಲಿ ಬೇಕಲ್ ಫೋರ್ಟಲ್ಲಿ ಇದ್ದೀವಿ ಇವಾಗ. ಪ್ರದೀಪ, ಶಶಿ ಮತ್ತು ಮಾಲ್ತೇಶ್ ಇದಕ್ಕೆ ಹೋಗಿದ್ದಾರೆ ಬೇಕಲ್ ಫೋರ್ಟ್ ನೋಡ್ಕೊಂಡು ಬರೋದಕ್ಕೆ ಅಂಥೇಳಿ. ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ನೋಡಿರೋದ್ರಿಂದ ನಾನು ಹೋಗಲಿಲ್ಲ. ಸೊ ಇಲ್ಲೇ ಪಾರ್ಕಿಂಗ್ ಲಾಟಲ್ಲಿ ಗಾಡಿ ಇದನ್ನು ಇಟ್ಕೊಂಡ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಇನ್ನೇನು ಕಣ್ಣೂರು ಏನು ಜಾಸ್ತಿ ದೂರ ಇಲ್ಲ. ಅನ್ನೋದು ಒಂದು 60-70 ಕಿಲೋಮೀಟರ್ಸ್ ಇದೆ. ಮೋಸ್ಟ್ಲಿ 1-1.5 ಗಂಟೆಯಲ್ಲಿ ರೀಚ್ ಆಗ್ಬೋದು. ಕಣ್ಣೂರೇ ಹಾಲ್ಟ್ ಆಗಿರೋದ್ರಿಂದ ನಮಗೇನು ತೊಂದರೆ ಇಲ್ಲ. ಆರಾಮಾಗಿ ಡ್ರೈವ್ ಮಾಡ್ಕೊಂಬಿಟ್ಟು ರಿಲ್ಯಾಕ್ಸ್ ಆಗಿ ಹೋಗ್ಬೋದು. ಸಾಯಂಕಾಲ ಆದರೆ ಅಲ್ಲಿ ಡ್ರೈವಿಂಗ್ ಬೀಚ್ ಇದೆ. 1 ನಿಮಿಷ. ಡ್ರೈವಿಂಗ್ ಬೀಚ್ ಇರೋದ್ರಿಂದ ಅದನ್ನು ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಮುಂದಕ್ಕೆ ಕಂಟಿನ್ಯೂ ಮಾಡಬೇಕು.
ಅಂತೂ ಪ್ರದೀಪನ ಗಾಡಿ ರೆಡಿ ಆಯಿತು. ಬ್ರೇಕ್ ಫೈಲು, ಮಾಸ್ಟರ್ ಸಿಲಿಂಡ್ರು ಎಲ್ಲ ಬ್ರೇಕ್ ಡೌನ್ ಆಗಿತ್ತು. ಬೆಂಗಳೂರಲ್ಲೇ ಸಿಲಿಂಡ್ರ್ ಬ್ರೇಕ್ ಡೌನ್ ಆಗಿದೆ ಅಂತ ಗೊತ್ತಿದ್ರೂ ಇಲ್ಲಿವರೆಗೂ ಕರ್ಕೊಂಬಂದು ಕಣ್ಣೂರು ಹತ್ರ ಬಂದು ಸರ್ವಿಸ್ ಮಾಡಿಸ್ತಾ ಇದ್ದಾನೆ. ಸುಮ್ಮನೆ ನಮ್ಮದು ಮನಿ, ಟೈಮು, ಎಫರ್ಟು ಎಲ್ಲ ವೇಸ್ಟ್ ಮಾಡಿಸಿ 2.5 ಗಂಟೆ ಇಲ್ಲಿ ಬಂದ್ಬಿಟ್ಟು ಕಣ್ಣೂರು ಹತ್ರ ಯಾವುದೋ ಒಂದು ರಾಯಲ್ ಎನ್ಫೀಲ್ಡ್ ಇದರಲ್ಲಿ ಸರ್ವಿಸ್ ಮಾಡಿಸ್ತಿದ್ದ. ತುಂಬ ದಿವಸದಿಂದ ಅಂದ್ಕೊಂಡಿದ್ದ ಅನಿಸುತ್ತೆ. ಸರ್ವಿಸ್ ಮಾಡ್ಸಕ್ಕೆ ಇಲ್ಲಿವರೆಗೂ ಬರಬೇಕಿತ್ತ ಪ್ರದೀಪ? ಇವಾಗ ನಾವು ಮುಳಪ್ಪಿಲಂಗಡಿ ಡ್ರೈವಿಂಗ್ ಬೀಚ್ ಮುಗಿಸ್ಕೊಂಡು ಬಂದ್ವಿ. ಇದು ಓಲಾ ಹೋಮ್ಸ್ ಅಂತ ಹೇಳಿಬಿಟ್ಟು ಒಂದು ಮನೆ, ರೂಮ್ಸ್ಗಳೆಲ್ಲ ಚೆನ್ನಾಗಿದೆ. ನಮ್ಮ ಪ್ರದೀಪ ಆನ್ಲೈನಲ್ಲೆಲ್ಲ ಹುಡುಕ್ಬಿಟ್ಟು ರಿಸರ್ಚ್ ಮಾಡಿ ಬುಕ್ ಮಾಡಿದ್ದಾನೆ. ರೂಮ್ಸ್ ಚೆನ್ನಾಗಿದೆ. ಇಲ್ಲೇನೋ ಬರೆದಿದ್ದಾರೆ, ಏನಂತ ಖಂಡಿತ ಅರ್ಥ ಆಗಲ್ಲ. ಟು ಬಿ ಅವಾಯ್ಡೆಡ್. ಓಕೆ, ಡೇ 5 ಆಫ್ ಅವರ್ ರೈಡಿಂಗ್. ಓಲಾ ಹೋಮ್ಸಲ್ಲಿ ಉಳ್ಕೊಂಡಿದ್ವಿ ನಿನ್ನೆ. ಸೊ ಇವತ್ತು ಬೆಳಿಗ್ಗೆ ಸಮಯ 6 ಗಂಟೆ, ಇವಾಗ ಹೊರಡ್ತಾ ಇದ್ದೀವಿ. ನನ್ನ ಪ್ಯಾಕಿಂಗ್ ಎಲ್ಲ ಮುಗೀತು, ಬಾಕಿಯವ್ರು ಇನ್ನೂ ಮಾಡಬೇಕು. ಸೊ ಇನ್ನೂ ಕತ್ಲೆ ಇದೆ. ಸೊ ನಮ್ಮ ಇದ್ರ ಪ್ರಕಾರ 5 ಗಂಟೆಗೆ ಹೊರಡಬೇಕಿತ್ತು, 1 ಅವರ್ ಡಿಲೇ ಆಗಿದೆ. ಬಟ್ ಓಕೆ, ಮ್ಯಾನೇಜ್ ಮಾಡ್ಬೋದು. ಫಸ್ಟು ಗುರುವಾಯೂರಿಗೆ ಹೋಗಿ ಗುರುವಾಯೂರಲ್ಲಿ ಕೃಷ್ಣನ ದರ್ಶನ ಪಡೆದು ಅಲ್ಲಿಂದ ಮುಂದೆ ಕೊಚ್ಚಿನಿಗೆ ಹೋಗಿ ಹಾಲ್ಟ್ ಆಗಬೇಕಂತ ಇವತ್ತಿಂದಿರೋ ಪ್ಲ್ಯಾನು. ದೇವ್ರು ಏನು ಬರೆದಿದ್ದಾನೋ ಗೊತ್ತಿಲ್ಲ. ಯಾಕೆಂದರೆ ನಿನ್ನೆನೂ ಹಾಗೆ ಅಂದ್ಕೊಂಡಿದ್ವಿ, 11 ಗಂಟೆಗೆಲ್ಲ ರೂಮಿಗೆ ಬಂದು ಚೆಕ್-ಇನ್ ಆಗಿಬಿಡ್ಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ. ಇವತ್ತು ಏನಾಗಿದೆಯೋ ಗೊತ್ತಿಲ್ಲ. ನಮ್ಮ ರಾಜಾ ಗಾಡಿ ತಯಾರಾಗಿದೆ. ಪ್ರದೀಪ ಇವಾಗ ಕೆಳಗಡೆ ಬಂದ್ಬಿಟ್ಟು ಪ್ಯಾಕಿಂಗ್ ಮಾಡ್ತಾ ಇದ್ದಾನೆ. ಹಾಯ್ ಶಶಿ, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ರೆಡಿನಾ? ರೆಡಿ. ಮನೆ ಚೆನ್ನಾಗಿದೆ. ಇದು ಇಲ್ಲೇ ಎದುರುಗಡೆಯಲ್ಲೇ ಸಮುದ್ರ. ನೀರಿಡ್ಬೇಕಾ ಬಾಟ್ಲಲ್ಲಿ? ಇಡಿ ಬಂದೆ. ಗುರುವಾಯೂರಿಗೆ ಹೋಗ್ತಾ ದಾರಿಯಲ್ಲಿ ತಿಂಡಿ ತಿನ್ನೋಕ್ಕೆ ಅಂತ ಈ ಹೋಟ್ಲಲ್ಲಿ ನಿಲ್ಲಿಸಿದ್ವಿ. ಇಲ್ಲಿ ಶುರು ಆಯ್ತು ನೋಡಿ ನನಗೆ ಕಷ್ಟ. ತಿಂಡಿ ತಿಂದು ಹೊರಟು ಸ್ವಲ್ಪ ಹೊತ್ತಿಗೆ ಗೇರ್ ಬಾಕ್ಸಲ್ಲಿ ಯಾವುದೋ ಸ್ಪ್ರಿಂಗ್ ಕಟ್ಟಾಗಿ ಗೇರ್ಗೆ ಬೀಳ್ತಾ ಇರಲಿಲ್ಲ ನನ್ನ ಗಾಡಿ. ಪುಣ್ಯಕ್ಕೆ ಎರ್ನಾಕುಲಂ ಅಥವಾ ಕೋಳಿಕೋಡ್ ಹತ್ತಿರದಲ್ಲಿ ಔಟ್ಸ್ಕರ್ಟ್ಸಲ್ಲೇ ಆಗಿದ್ದರಿಂದ ಹೆಂಗೋ ಸೆಕೆಂಡ್ ಗೇರಲ್ಲೇ ಆ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ಗೂ ತೊಗೊಂಡು ಹೋಗ್ಬಿಟ್ಟು ಸರ್ವಿಸ್ ಮಾಡಿಸಿದ್ದಾಯಿತು. 1,500 ರೂಪಾಯಿ ಬಿಲ್ ಮಾಡಿದ್ರು ಆ ಸ್ಪ್ರಿಂಗ್ ರಿಪ್ಲೇಸ್ ಮಾಡೋದಕ್ಕೆ. ಬಟ್ ಟೈಮ್ ಒಂದು 2.5 ಗಂಟೆ ಕಾಲ ತಗೊಳ್ತು. ಥ್ಯಾಂಕ್ ಯು ಜಿತಿನ್ ಆ್ಯಂಡ್ ಟೀಮ್ ಫಾರ್ ದಿ ಕ್ವಿಕ್ ಹೆಲ್ಪ್. ನಾವು ರಾಯಲ್ ಎನ್ಫೀಲ್ಡ್ ಶೋರೂಮ್ ಕೋಯಿಕೋಡಲ್ಲಿದ್ದೀವಿ. ನಮ್ಮ ಸುದಿ ಅಲಿಯಾ ಶರ್ಮನ ಗಾಡಿ ಗೇರ್ ಲಿವರ್ ಕಟ್ಟಾಗಿದೆ. ಸೊ ರಿಪೇರಿಗೆ ಅಂತ ನಿಲ್ಲಿಸಿದ್ದೀವಿ. ಮಾಲ್ತೇಶ್ ಮತ್ತು ನಮ್ಮ ಶಶಿಭೂಷಣ್, ನಮ್ಮ ಹೀರೋ ಇಲ್ಲೇ ಇದ್ದಾರೆ, ನೀರು ಕುಡಿತಾ ಇದ್ದಾರೆ.
ಶರ್ಮಾ ಅವರ ಲಿವರ್ ಕಟ್ಟಾಗಿದೆ. ಸೊ ಬೆಂಗಳೂರು ಸರ್ವಿಸ್ ಮಾಡಿಸ್ಕೊಂಬ ಅಂತ ಹೇಳಿದರೆ ಕೇಳಿದೆ, ಕೋಯಿಕೋಡಲ್ಲೇ ಮಾಡಿಸ್ಕೋಬೇಕು ಅಂತಿದ್ದಾನೆ. ಇವನೇ ಸುಧೀರ ಅಲಿಯಾಸ್ ಶರ್ಮಾ ಬಿ ಸಿ ಅಥವಾ ಉರುಫ್ ಶರ್ಮಾ ಬಿ ಸಿ. ಸೊ ಇದೇ ಅವನ ಗಾಡಿ. ಇಲ್ಲಿವರೆಗೂ ಚೆನ್ನಾಗೇ ಓಡ್ತಾ ಇತ್ತು. ಏನೋ ದನಕ್ಕೆ ತುಳಿದ ಥರ ಜೋರ ತುಳಿದ ಗೇರು ಲಿವರ್ ಕಟ್ಟಾಗಿದೆ. ಸೊ ಇವಾಗ ಸರ್ವೀಸಿಗೆ ಬಂದಿದ್ದೀವಿ. ನೆಕ್ಸ್ಟ್ ಹೊತ್ತಾಗುತ್ತೆ ಗೊತ್ತಿಲ್ಲ, ಮೆಕ್ಯಾನಿಕ್ಸ್ ಯಾರು ಬಂದಿಲ್ಲ. ನೋಡ್ಕೊಂಬಿಡಿ ನಮ್ಮ ಅಣ್ಣನ, ಇವನೇ ಹೀರೋ. ಬೇಗ ಕೊಡಿ ಅಂತ ಕೇಳಿದ್ವಿ. ಇಲ್ಲಿಂದ ಗುರುವಾಯೂರಿಗೆ ಹೋಗೋ ಪ್ಲ್ಯಾನ್ ಇದೆ. ಧನ್ಯವಾದ. ಇಷ್ಟೊತ್ತಿಗೆ ನಾವು ಮಾಡಿದ ಪ್ಲ್ಯಾನ್ ಎಲ್ಲ ಮಠ ಹತ್ತಿತ್ತು. 11 ಗಂಟೆಗೆ ಗುರುವಾಯೂರ್ಗೆ ಹೋಗಿ ತ್ರಿಶೂರ್ಗೆ ಹೋಗಿ ಎಲ್ಲ ನೋಡಿಕೊಂಡು ಕೊಚ್ಚಿನ್ಗೆ ಹೋಗಿ ಹಾಲ್ಟ್ ಆಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿಗೆ ಆ ಪ್ಲ್ಯಾನ್ ಡಮಾರ್. ನಾವು ಗುರುವಾಯೂರ್ ಮುಟ್ಟೋ ಅಷ್ಟೊತ್ತಿಗೆ ಸಾಯಂಕಾಲ 4-4:15 ಆಗಿತ್ತು. ಕ್ಷರ ಪ್ರದೀಪನ್ ಕಾಂಟ್ಯಾಕ್ಟ್ ಒಬ್ಬರು ಅಲ್ಲೇ ದೇವಸ್ಥಾನದಲ್ಲಿ ಕೆಲಸ ಮಾಡೋರು ಶೀಘ್ರ ದರ್ಶನ ಮಾಡಿಸ್ತೀನಿ ಅಂತ ಹೇಳಿದ್ರಿಂದ ಅರ್ಧ ಗಂಟೆಯಲ್ಲಿ ದರ್ಶನ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಬಟ್ ಗಾಡಿ ಪಾರ್ಕ್ ಮಾಡೋದು ಎಲ್ಲಿ ಅನ್ನೋದು ಸಮಸ್ಯೆ ಇತ್ತು. ಎಲ್ಲ ಪಾರ್ಕಿಂಗು ಫುಲ್ ಆಗಿತ್ತು, ಎಲ್ಲೂ ಪಾರ್ಕಿಂಗ್ ಇಲ್ಲ ಅಂತ ಕಳಿಸ್ತಾ ಇದ್ರು. ಸರಿ ಅಂತ ಅಲ್ಲೇ ಒಂದು ಪ್ರೈವೇಟ್ ಡಾರ್ಮಿಟ್ರಿ ಒಂದಿದೆ ನಾರ್ತ್ ಎಂಟ್ರೆನ್ಸ್ ಹತ್ರ. ಅಲ್ಲಿ ಯಾರೋ ಒಬ್ರು ಲೇಡಿ ಇದ್ರು, ಅವ್ರಿಗೆ ಕೇಳಿ ಎಷ್ಟೋ ಫೀಸ್ ಇದೆ, ಅದು 10 ರೂಪಾಯೋ ಎಷ್ಟೋ ಪರ್ ಬ್ಯಾಗ್ಗೂ ಏನೋ, ಅದನ್ನ ಕೊಟ್ಬಿಟ್ಟು ಅರೌಂಡ್ 250 ರುಪೀಸು ಆಯಿತು 4 ಜನರಿಂದ. ಅಲ್ಲಿ ಲಗೇಜ್ ಎಲ್ಲ ಅಲ್ಲಿ ಡಂಪ್ ಮಾಡಿ ರಿಫ್ರೆಶ್ ಆಗಿಬಿಟ್ಟು ಅಲ್ಲೇ ಫಸ್ಟ್ ಫ್ಲೋರಲ್ಲಿ ಸ್ನಾನಕ್ಕೆಲ್ಲ ಅವಕಾಶ ಇದೆ, ಅಲ್ಲೇ ರಿಫ್ರೆಶ್ ಆಗಿಬಿಟ್ಟು ಅಲ್ಲಿಂದ ಇವನ್ನ ಹುಡುಕೊಂಡು ಹೋದ್ವಿ. ಯಾವ ಪುಣ್ಯಾತ್ಮ ತೋರಿಸ್ತೀನಿ ಅಂದಿದ್ದು ನಾವು ದರ್ಶನ ಮಾಡೋದಕ್ಕೆ ಅಂತ ಅವ್ನು ಹುಡ್ಕೊಂಡು ಹೋದ್ವಿ. ಅವನು ಕರ್ಕೊಂಡು ಹೋಗಿ ಒಳಗಡೆ ಬಿಟ್ಟ. ಅದೇನು ತೊಂದರೆ ಆಗಲಿಲ್ಲ, ದರ್ಶನನೂ ಬೇಗ ಆಯಿತು, ತೀರಾ ಏನು ಕಾಯಬೇಕಾಗಲಿಲ್ಲ. ಶೀಘ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆಗೆ ಬಂದ್ವಿ. ಹೊರಗಡೆಗೆ ಬರೋ ಅಷ್ಟೊತ್ತಿಗೆ ಕತ್ಲಾಗಿತ್ತು. ಮತ್ತು ತ್ರಿಶೂರ್ವರೆಗೂ ಡ್ರೈವ್ ಮಾಡ್ಕೊಂಡು ಹೋಗೋಷ್ಟು ಚೈತನ್ಯ ಇರಲಿಲ್ಲ. ಹಾಗಾಗಿ ಡಾರ್ಮಿಟ್ರಿಯಲ್ಲಿ ಆ್ಯಕ್ಚುಲಾಗಿ ರೂಮ್ಸು ಇರಲಿಲ್ಲ. ಸೊ ಹಾಗಾಗಿ ಏನು ಮಾಡಬೇಕಾಯ್ತು, ಪಕ್ಕದಲ್ಲೇ ಇನ್ನೊಂದು ಗುರುವಾಯೂರ್ ಬಂಗ್ಲೋ ಅಂತ ಯಾವುದೋ ಒಂದು ಹೋಟೆಲ್ ಇತ್ತು. ಆ ಹೋಟೆಲಲ್ಲಿ ರೂಮ್ ಮಾಡಿ ಲಗೇಜೆಲ್ಲ ಅಲ್ಲಿ ಡಂಪ್ ಮಾಡಿ ಇದಕ್ಕೆ ಪಂಚೆ ಉಟ್ಕೊಂಡು ನಾವು ತ್ರಿಶೂರ್ಗೆ ಟ್ಯಾಕ್ಸಿ ಮಾಡ್ಕೊಂಡು ಹೋದ್ವಿ. ತ್ರಿಶೂರ್ಗೆ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 7:45-8 ಗಂಟೆ ಆಗಿತ್ತು. 8 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಬಟ್ ನಮ್ಮ ಅದೃಷ್ಟಕ್ಕೆ ವಡಕನಾಥೇಶ್ವರ ಟೆಂಪಲ್ಲು ಓಪನ್ ಆಗಿತ್ತು. ದೇವಸ್ಥಾನ ನೋಡ್ಕೊಂಡ್ಬಿಟ್ಟು ಹಾಗೆ ಎದುರುಗಡೆಯಲ್ಲಿ ಪಾರ್ವತಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗೋದಕ್ಕೆ ಅಂತ ಹೋದ್ವಿ. ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ದೇವಸ್ಥಾನ. ಸೊ ಹಾಗಾಗ್ಬಿಟ್ಟು ಇನ್ನೇನು ದೇವಸ್ಥಾನ ನೋಡೋಕ್ಕಾಗಲಿಲ್ಲ. ಬರೋ ವಡಕನಾಥೇಶ್ವರ ದೇವಸ್ಥಾನ ಒಂದೇ ನೋಡಿದ್ದು. ಅದು ನೋಡಿಕೊಂಡು ಮತ್ತೆ ಟ್ಯಾಕ್ಸಿಯಲ್ಲಿ ವಾಪಸ್ ಬರ್ತಾ ಒಂದು ದಾರಿಯಲ್ಲಿ ಯಾವುದೋ ಶ್ರೀನಿಧಿನ ವೈಭವ ರೆಸ್ಟೋರೆಂಟ್ ಅಂತ ಯಾವುದೋ ಇದರಲ್ಲಿ ತಿಂಡಿ ತಿನ್ಕೊಂಡು ರೂಮಿಗೆ ಬಂದು ಬಿತ್ಕೊಂಡ್ವಿ ಅಷ್ಟೇ. ಅಲ್ಲಿಗೆ ಗುರುವಾಯೂರ್ದು ದರ್ಶನ ಮುಗೀತು. ನಾಳೆ ಬೆಳಿಗ್ಗೆ ಎದ್ದು ಕೊಚ್ಚಿನ್ ಇದಕ್ಕೆ ಹೋಗಬೇಕು, ಟ್ರಿವೆಂಡ್ರಮ್ಗೆ ಹೋಗಿ ಹಾಲ್ಟ್ ಆಗಬೇಕು. ನಮ್ಮ ಅದೃಷ್ಟಕ್ಕೆ ಎಲ್ಲವೂ ದೇವರ ಅನುಗ್ರಹದಿಂದ ಕರೆಕ್ಟಾಗಿದ್ದರೆ ಕರೆಕ್ಟ್ ಟೈಮಿಗೆ ತಲುಪ್ಕೋತೀವಿ. ಇವತ್ತಾಗಿರೋ ಥರನೇ ಏನಾದರೂ ಇಶ್ಯೂಗಳು ಬಂದರೆ ಇನ್ನೇನು ಹಣೆ ಬರೋನೋ ಗೊತ್ತಿಲ್ಲ. ಗುರುವಾಯೂರಿಂದ ಬಿಡ್ತಾ ಇದ್ದೀವಿ ಇವಾಗ. ಗುರುವಾಯೂರಿಂದ ತ್ರಿಪುರಿಯಾರ್ ಶ್ರೀ ರಾಮಸ್ವಾಮಿ ಟೆಂಪಲ್ ಅಂತ ಹೇಳ್ಬಿಟ್ಟು ಒಂದು ರಾಮನ ದೇವಸ್ಥಾನ ಇದೆಯಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಈ ಅಂಗಡಿ ಮುಂದೆ ಗುರುವಾಯೂರಪ್ಪನ ಟೀ ಸ್ಟಾಲ್ ಮುಂದೆ ಟೀ ಕುಡಿದ್ಬಿಟ್ಟು ಹೊರಡ್ತಾ ಇದ್ದೀವಿ. ನಾವಿದ್ದಿದ್ದು ಇಲ್ಲೇ ಗುರುವಾಯೂರು ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು ಒಂದು ನಿಧಿ ರೆಸಿಡೆನ್ಸಿ ಅಂತ ದೊಡ್ಡದಾಗಿ ಕಾಣಿಸ್ತಿದೆ ಬೋರ್ಡು, ಅದರ ಪಕ್ಕದಲ್ಲಿದೆ, ಕಟ್ಟಡವಾಗಿದೆ. ನಾವು 2,000 ರೂಪಾಯಿ ಎ ಸಿ ರೂಮಲ್ಲ ಅಂತ ಮಾಡಿದ್ವಿ. ಏನು ಟವಲ್ ಎಕ್ಸ್ಟ್ರಾ ಕೊಡಲ್ಲ, ಸೋಪ್ ಕೊಡಲ್ಲ, ಬರೀ ಈ ಥರ ಪಿರಿ. ಗುರುವಾಯೂರು ಬಂಗ್ಲೋ ಕರೆಕ್ಟ್, ಗುರುವಾಯೂರು ಬಂಗ್ಲೋ ಬರೀ ಪಿರಿ. ಅದು ಆಮೇಲೆ ನಮಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಗೊತ್ತಾಯಿತು. ಅಲ್ಲಿ ನಮಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಗೊತ್ತಾಯಿತು. ಅಲ್ಲಿ ಮ್ಯಾನೇಜರು ಕ್ರಿಶ್ಚಿಯನ್ನು, ಓನರ್ ಯಾರೋ ಸಾಬಿ, ಮನೆ ಮಾತ್ರ ಬ್ರಾಹ್ಮಣರದ್ದು, ಯಾರೋ ಮಾರ್ಬಿಟ್ಟು ಹೋಗಿದ್ದಾರೆ ಅನಿಸುತ್ತೆ. ಇದು ಯಾವುದೋ ಗೊತ್ತಿಲ್ಲ ಯಾವ ಜಾಗ ಅಂಥೇಳಿ. ಇದು ನಾರ್ತ್ ಸ್ಟ್ರೀಟು.
ಇಲ್ಲೇ ಮುಂದೆ ಹೋಗಿ ಲೆಫ್ಟ್ ತಿರುಗಿದ್ರೆ ಈ ಸ್ಟ್ರೀಟು ನಿನ್ನೆ ಅಲ್ಲಿಂದನೇ ಎಂಟ್ರ್ ಆಗಿದ್ದು. ಇಲ್ಲಿ ಯಾರೋ ಏನೋ ಮಾರ್ತಾ ಇದ್ದಾನೆ, ಹಾಡಾಕ್ಬಿಟ್ಟು ಶಿಷ್ಯ ಬೆಳಗ್ಗೆನೆ ಕ್ಯಾಲೆಂಡರ್ನ ಹಾಕ್ಬಿಟ್ಟು ಮಾರ್ತಾ ಇದ್ದಾನೆ ಶಿಷ್ಯ, ಯಾರೋ ಗೊತ್ತಿಲ್ಲ. ಗುರುವಾಯೂರಿಂದ ತ್ರಿವೇಂದ್ರಂ ಕಡೆಗೆ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ತ್ರಿಪ್ರಯಾರ್ ಶ್ರೀ ರಾಮಸ್ವಾಮಿ ಟೆಂಪಲ್ ಅಂಥೇಳಿ ಒಂದು ದೇವಸ್ಥಾನ ಇದೆ. ನಾನು ಫಸ್ಟ್ ಟೈಮ್ ಬಂದಿರೋದು. ಈ ಟೈಮ್ ತುಂಬ ಹಿಂದೆ ಬಂದಿದ್ವಿ, ಬಟ್ ಇದು ಫಸ್ಟ್ ಟೈಮ್ ಈ ದೇವಸ್ಥಾನದ ಹೆಸರು ಕೇಳಿರೋದು. ದೇವಸ್ಥಾನ ಚೆನ್ನಾಗಿದೆ, ರಾಮನ ದೇವಸ್ಥಾನ. ಬಟ್ ಒಳಗಡೆಯಲ್ಲಿ ರಾಮ ಒಬ್ಬನೇ ಇರೋದು, ರಾಮನ ಜೊತೆಗೆ ಯಾರಿಲ್ಲ. ನೆನ್ನೆ ತ್ರಿಶೂರಲ್ಲೂ ಹಾಗೇನೆ ರಾಮನ ದೇವಸ್ಥಾನ ಆಯಿತು, ರಾಮ ಒಬ್ಬನೇ. ಇಲ್ಲಿ ಯಾಕೆ ಸೀತೆ ಲಕ್ಷ್ಮಣನ ಆಂಜನೇಯನ ಇಟ್ಟಿಲ್ವೋ ಗೊತ್ತಿಲ್ಲ, ಕೇಳಬೇಕು ಯಾರಿಗಾದ್ರೆ. ಪ್ರಸಾದ ತರ್ತಾ ಇದ್ದಾರೆ ಶಶಿ. ಇದು ಸುಮಾರು ಇದೆ, ಒಂದು 3 ಎಕರೆ 4 ಎಕರೆ ಜಾಗ ಇದೆ. ಇಲ್ಲಿ ಯಾವುದೋ ಒಂದು ನದಿ ಬೇರೆ ಇದೆ ಇಲ್ಲಿ. ಏನು ಪೆರಿಯಾರಾ? ಓಕೆ. ತ್ರಿಪ್ರಯಾರ್ ಹೋಟೆಲಲ್ಲಿ ಬೆಳಗ್ಗೆ ತಿಂಡಿ ತಿಂತಾ ಇದ್ದೀವಿ. ಎಲ್ಲ ಇಡ್ಲಿ ವಡೆ ತೊಗೊಂಡಿದ್ದೀವಿ. ಶರವಣ ಭವನ ಇದು, ಶರವಣ ಭವನ್. ಮೋಸ್ಟ್ಲಿ ಆ ಶರವಣ ಭವನ್ ಅಲ್ಲ ಇದು, ಬಟ್ ಹೆಸರು ಮಾತ್ರ ಶರವಣ ಭವನ್ ಅಷ್ಟೇ. ಜೈ ಶರವಣ ಭವ. ಗುರುವಾಯೂರಿಂದ ಕೊಚ್ಚಿನ್ನಿಗೆ ಬರೋವ್ರಿಗೂ ಯಾರು ಪ್ರಾಬ್ಲಮ್ ಆಗಲಿಲ್ಲ. ಕೊಚ್ಚಿನ್ ದಾಟಿ ಇನ್ನೇನು ಹೋಗಬೇಕು ಮುಂದೆ ಅಲಪ್ಪಳ ಕಡೆಗೆ ಅನ್ಬೇಕಾದ್ರೆ ನನ್ನ ಗಾಡಿದು ಸೈಡ್ ಬಾಕ್ಸು ನಟ್ಟು ಬೋಲ್ಟೆಲ್ಲ ಲೂಸ್ ಆಗಿ ರೋಡಲ್ಲೇ ಸೈಡ್ ಬಾಕ್ಸ್ ಬಿದ್ದೋಯ್ತು. ಪುಣ್ಯಕ್ಕೆ ಅದು ಏನು ಬಿತ್ತಂತ ತಿರುಗಿ ನೋಡಿದ್ದಕ್ಕೆ ಗೊತ್ತಾಯಿತು ನನ್ನ ಬಾಕ್ಸೇ ಬಿದ್ದೋಗಿದೆ ಅಂತ. ಸೈಡಲ್ಲಿ ನಿಲ್ಲಿಸಿ ಬಾಕ್ಸ್ನ ತೊಗೊಂಡು ಬಂದು ಮತ್ತೆ ಫಿಟ್ ಮಾಡಿ ಹೊಸ ನಟ್ಟು ಬೋಲ್ಟು ತೊಗೊಂಡು ಅದಕ್ಕೆ ಟೈಟ್ ಮಾಡಿಕೊಂಡು ಅಲ್ಲೊಂದು ಅರ್ಧ ಮುಕ್ಕಾಲು ಗಂಟೆ ವೇಸ್ಟ್ ಆಯಿತು. ಸೊ ಆಮೇಲೆ ಅಲ್ಲಿಂದ ಹಾಗೆ ಮುಂದುವರೆದು ಅಲಪ್ಪುಳಾಗೆ ಬಂದ್ವಿ. ಅಲಪ್ಪುಳದಲ್ಲಿ ಊಟ ಮಾಡಿ ಅಲ್ಲಿ ಯೋಚನೆ ಮಾಡ್ತಾಯಿದ್ವಿ NH66 ತೊಗೋಬೇಕಾ ತ್ರಿವೇಂದ್ರಂಗೆ ಬೇರೆ ರೂಟ್ ತೊಗೊಳ್ಳೋಣ ಅಂತ. ಅಲ್ಲಿ NH66 ತೊಗೊಂಡ್ರೆ ಮತ್ತೆ ರೋಡ್ ಇನ್ನೂ ವರ್ಕ್ ಇನ್ ಪ್ರೋಗ್ರೆಸ್ ಇದೆ, ತ್ರಿವೇಂದ್ರಂ ರೀಚ್ ಆಗೋದು ಲೇಟ್ ಆಗುತ್ತೆ. ಗೂಗಲ್ ಮ್ಯಾಪು ಒಳಗಡೆ ಚಂಗನ್ಸೇರಿ ಮೇಲಿಂದ ತೋರಿಸ್ತಾ ಇತ್ತು, ಸ್ವಲ್ಪ ಇಂಟೀರಿಯರ್ ಬಂದ್ಬಿಟ್ಟು ಬರೋದು. ಒಟ್ಟಲ್ಲಿ ತ್ರಿವೇಂದ್ರಂ ತಲುಪಿದ್ರೆ ಸಾಕಾಗಿತ್ತು. ಹಾಗಾಗಿ NH66 ಆಸೆ ಕೈ ಬಿಟ್ಟು ಗೂಗಲ್ ಮ್ಯಾಪ್ ಏನು ತೋರಿಸುತ್ತೆ ಆ ರೂಟ್ ಹಿಡ್ಕೊಂಡು ಬಂದ್ವಿ. ತ್ರಿವೇಂದ್ರಂ ರೀಚ್ ಆಗೋಷ್ಟೊತ್ತಿಗೆ ನೈಟ್ 8 o'clock ಆಗಿತ್ತು. ಪ್ರದೀಪ ಆನ್ಲೈನಲ್ಲಿ ನೋಡ್ಬಿಟ್ಟು ಡೌನ್ ಟೌನ್ ಹಾಲಿಡೇಸ್ ಅಂತ ಹೇಳ್ಬಿಟ್ಟು ಒಂದು 2 BHK ಅಪಾರ್ಟ್ಮೆಂಟ್ನ ಬುಕ್ ಮಾಡಿದ್ದ. ನಮಗೆ ಕಡಿಮೆ ರೇಟಲ್ಲೇ ಸಿಕ್ತು, ಅದು ಅರೌಂಡ್ 3000 rupeesಗೆ. ದಟ್ ರೂಮ್ ವಾಸ್ ವೆರಿ ಗುಡ್, ತುಂಬ ಚೆನ್ನಾಗಿತ್ತು ರೂಮ್. ಅದು ದೇವಸ್ಥಾನ 7:45 ಕ್ಲೋಸ್ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಅಪಾರ್ಟ್ಮೆಂಟ್ ಹತ್ತಿರದಲ್ಲೇ ಮದರ್ಸ್ ವೆಜ್ ಪ್ಲಾಜಾ ಅಂತ ಹೇಳ್ಬಿಟ್ಟು ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಊಟಕ್ಕೆ ಅಂತೇಳಿ ಹೋದ್ವಿ. ಇದು 5 ಸ್ಟಾರ್ ಉತ್ತಪ್ಪಂ. ಇದು 5 ಪುಟ್ ಸೆಟ್ ದೋಸೆ ಹಾಕ್ಬಿಟ್ಟಿದ್ದೇನೆ. ಇದು 7 ಸ್ಟಾರ್. ಬೇರೆ ಫ್ಲೇವರ್ ಹೇಳಪ್ಪ, ಗೊತ್ತಿಲ್ಲ, ತಿನ್ಮೇಲೆ ಗೊತ್ತಾಗತ್ತಾನೆ. 7 ಸೆಟ್ ದೋಸೆ ಹಾಕ್ಬಿಟ್ಟಿದ್ದೇನೆ. ವಾವ್, ಫ್ಯಾಂಟಾಸ್ಟಿಕ್, ಆಲ್ ದಿ ಬೆಸ್ಟ್. ಇವತ್ತು ತ್ರಿವೇಂದ್ರಮಲ್ಲಿದ್ದೀನಿ, ತಿರುವನಂತಪುರಂ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಹತ್ರ. ಬೆಳಗ್ಗೆ 5:30ಗೆ ಬಂದಿದ್ವಿ, 6:30ಗೆ ಕ್ಯೂ ಓಪನ್ ಆಯಿತು. ಭಗವಂತನ ದರ್ಶನ ಚೆನ್ನಾಗಾಯಿತು. ಈಗ ತಿಂಡಿಗೆ ಹೊರಟಿದ್ದೀವಿ. ಬೆಳಗ್ಗೆ ಅಂದರೆ 6:30ಗೆ ದರ್ಶನ ಓಪನ್ ಆಗುತ್ತೆ. ಸೊ ನಾವು ಅದು 4:45 ಕ್ಲೋಸ್ ಆಗಿ 6:30ವರೆಗೂ ಕ್ಲೋಸ್ ಆಗಿರುತ್ತೆ. ಸೊ ನಾವು ಹೋಗಿದ್ದರಿಂದ ಬೇಗ ಈವನ್ ಪೇಡ್ ದರ್ಶನ ಟಿಕೆಟ್ ತೊಗೊಂಡಿದ್ರು ಅಲ್ಲೇ ಕಾಯಬೇಕಾಯಿತು. ಇದು ಆ್ಯಕ್ಚುಲಾಗಿ ಇದು ಈಸ್ಟ್ ಎಂಟ್ರೆನ್ಸ್, ಇದು ಪೂರ್ವ ದ್ವಾರ. ಇಲ್ಲಿ ಬಂದರೆ ಇಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿಂದ ಹೋಗ್ಬೋದು. 4 ದ್ವಾರಗಳಿದೆ, ಬಟ್ ಇಲ್ಲೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಇವನು ಯಾವ ಟೈಮಲ್ಲಿ ಬಂದ್ರು. ಬಟ್ ಟೆಂಪಲ್ ಟೈಮಿಂಗ್ಸ್ ಕರೆಕ್ಟಾಗಿ ನೋಡ್ಕೊಂಡು ಬರಬೇಕು, ಇಲ್ಲಾಂತಂದರೆ ಅರ್ಧ ಮುಕ್ಕಾಲು ಗಂಟೆ ಅಲ್ಲಿ ಕೊಳೆ ಹಾಕ್ತಾರೆ. ಅಲ್ಲಿ ದರ್ಶನ ಮಾತ್ರ ಬೇಗ ಆಯಿತು. ಬಟ್ ಅನಂತ ಪದ್ಮನಾಭನು ಕತ್ಲಲ್ಲಿ ರೆಸ್ಟ್ ತಗೋತಾ ಇರೋದ್ರಿಂದ ಮುಖ ಸರಿಯಾಗಿ ಕಾಣಲ್ಲ. ಸ್ವಲ್ಪ ವಯಸ್ಸಾಗಿರೋರ್ಗಂತೂ ಇನ್ನೂ ಕಷ್ಟ. ಇಲ್ಲ ಅಂತಂದರೆ ಸ್ವಲ್ಪ ಕಣ್ಣು ಹಿಂಗೆ ಸಣ್ಣ ಮಾಡ್ಕೊಂಡು ನೋಡಿದ್ರೆ ಅಟ್ಲೀಸ್ಟ್ ಒಂಚೂರು ಕಾಣುತ್ತೆ. ಮುಂಚೆನೇ ಫೋಟೋದಲ್ಲಿ ನೋಡ್ಕೊಂಡು ಹೋಗಿದ್ರೆ ಅನಂತ ಹಿಂಗೆ ಮಲಗಿದ್ದಾನೆ ಅಂತ ಆ ಕಲ್ಪನೆಯಲ್ಲಿ ಒಂಚೂರು ಹಾವೆಲ್ಲಿದೆ, ಮುಖ ಎಲ್ಲಿದೆ, ಕೈ ಎಲ್ಲಿದೆ ಅಂತ ನೋಡ್ಬೋದು. ಇಲ್ಲಿ ಈಸ್ಟ್ ದಾರದ ಮುಂದೆ ಇಲ್ಲಿ ಪುಷ್ಕರಣಿ ಇದೆ. ಇಲ್ಲಿ ಪುಷ್ಕರಣಿಯಲ್ಲಿ ಇವಾಗ ಮಾಲ್ತೇಶ್ ಅವರು ಇದನ್ನು ತಂದಿದ್ದಾರೆ, ಪುರಿ ತಂದಿದ್ದಾರೆ.
ಅಷ್ಟು ಹಾಕ್ಬಿಡ್ತೀರ ಒಟ್ಟಿಗೆ ಚೂರ್ಚೂರು ಹಾಕಿ ಅಷ್ಟು ಹಾಕ್ಬೇಡಿ. ಇಲ್ಲಿ ಮೀನುಗಳಿದೆ ಇಲ್ಲಿ, ಬಟ್ ಮೀನುಗಳು ಯಾವುದು ಪುರಿ ತಿನ್ನೋ ಥರ ಕಾಣಲ್ಲ. ಇವು ಪುರಿಗಳಿಗೆಲ್ಲ ಚಿಪ್ಸ್ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ, ಮೀನುಗಳಿಗೆಲ್ಲ ಚಿಪ್ಸ್ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಪಾರಿವಾಳಗಳು ತಿಂತಾ ಇದೆ. ಅಲ್ಲಿ ಕಾಣಿಸ್ತಾ ಇರೋದೇ ಅನಂತ ಪದ್ಮನಾಭನ ದೇವಸ್ಥಾನದ ಮಹಾಗೋಪುರ. ಹಾಂ, ಓಕೆ. ಫೈನಲಿ ವಿ ಆರ್ ಇನ್ ದ ಲಾಸ್ಟ್ ಲೆಗ್ ಆಫ್ ರೈಡಿಂಗ್ ಟುವರ್ಡ್ಸ್ ಕನ್ಯಾಕುಮಾರಿ. ಇಲ್ಲಿ ಡೌನ್ ಟೌನ್ ಹಾಲಿಡೇಸ್ ಅಂತ ಹೇಳ್ಬಿಟ್ಟು ತಿರುವನಂತಪುರಂ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಉಳ್ಕೊಂಡಿದ್ವಿ. ಇಟ್ಸ್ ಅ ವೆರಿ ಗುಡ್, ವೆಲ್ ಮೇಂಟೈನ್ಡ್, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲೇ ಬರ್ಬೇಕಂತ ಅನ್ಕೊಂಡಿದೀವಿ. ಶಶಿ ಹಿಂದೆ ಇದ್ದಾರೆ, ಕಾಣಿಸ್ತಾ ಇಲ್ಲ. ಇಲ್ಲಿಂದ ಅರೌಂಡ್ ಒಂದು 80 ಕಿಲೋಮೀಟರ್ಸ್ ಇದೆಯಾ ಕನ್ಯಾಕುಮಾರಿ? 80 kilometers, 2.5 hours journey. 2.5 hours. ಮೈ ಗಾಡ್, 2 hours ಜರ್ನಿ ಇದೆ. ಯಾಕಂದ್ರೆ ಕೇರಳ ರೋಡ್ಸ್ ಆರ್ ವೆರಿ ನ್ಯಾರೋ, ಬಟ್ ಸ್ಟಿಲ್ ವಿ ಆರ್ ಟ್ರೈಂಗ್ ಟು go to Kanyakumari today and then stay there. Tomorrow we will be starting our journey back to Bangalore. ಕೇರಳ ಪಾರ್ಟ್ ಆಫ್ ದಿ NH66 ತುಂಬ ಚೆನ್ನಾಗಿದೆ. ತುಂಬ ವೈಡ್ ರೋಡ್ಸು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಅದನ್ನು ಅಂದ್ಕೊಂಡ್ಬಿಟ್ಟು ನಾವು ಕನ್ಯಾಕುಮಾರಿ ಬೇಗ ರೀಚ್ ಆಗಿಬಿಡ್ತೀವಿ ಅಂತ ಅಂದ್ಕೊಂಡ್ವಿ. ಬಟ್ ತಾನೊಂದು ಬಗೆದರೆ ದೈವ ಒಂದು ಬಗೆದೀತು. ತಮಿಳ್ನಾಡು ಎಂಟ್ರ್ ಆಗ್ತಿದ್ದಂಗೆ ರಸ್ತೆ ಫುಲ್ಲು ಖರಾಬು, ರಸ್ತೆನೇ ಇಲ್ಲ. ಅದು ಯಾವುದೋ ಹಳ್ಳಿ ಒಳಗಡೆಯಿಂದ ಎಲ್ಲ ಹೋಗ್ಬಿಟ್ಟು ಯಾವುದೋ ಮಾರ್ತಾಂಡಮ್ ಅಂತ ಒಂದು ಟೌನ್ ಒಳಗಡೆಯಿಂದ ಬರುತ್ತೆ. NH66 ಸದ್ಯಕ್ಕೆ ಇನ್ನೂ ರೆಡಿ ಆಗಿಲ್ಲ. ಫುಲ್ಲು ಟ್ರಾಫಿಕ್ ಜಾಮು. ಕಂಪ್ಲೀಟಾಗಿ ಬಾಂಬೆ ಟು ಕನ್ಯಾಕುಮಾರಿ NH66 ಫುಲ್ಲಿ ಫಂಕ್ಷನಲ್ ಆಗೋದಕ್ಕೆ ಇನ್ನೂ ಅರೌಂಡ್ 4-5 ಇಯರ್ಸ್ ಬೇಕಾಗುತ್ತೋ ಏನೋ. ಫೈನಲ್ ಆಗಿ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಕನ್ಯಾಕುಮಾರಿ ತಲುಪಿದ್ವಿ. ಪ್ರದೀಪ ಆಲ್ರೆಡಿ ರೂಮ್ನ ಬುಕ್ ಮಾಡಿದ್ದ, ಹಾಗಾಗಿ ಡೈರೆಕ್ಟ್ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆಗಿಬಿಟ್ಟು 1 hour ರೆಸ್ಟ್ ತೊಗೊಂಡ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ, ಸಂತ ಭವನ್ ಅಂತ, ಅದು ಒಂದು ದೊಡ್ಡ ಹೋಟೆಲ್ಲು. ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿದ್ವಿ. ಊಟ ಆದಮೇಲೆ ಹಾಗೇ ಒಂದು ಡ್ರೈವ್ ಹೋಗೋಣ ಅಂತ ಹೇಳ್ಬಿಟ್ಟು ಸಿಟಿ ಒಳಗಡೆ ಹೋಗಿ ಸನ್ಸೆಟ್ ಪಾಯಿಂಟ್ಗೆ ಹೋದ್ವಿ. ಸನ್ಸೆಟ್ ಪಾಯಿಂಟಲ್ಲಿ ಸ್ವಲ್ಪ ಇನ್ನೂ ಬಿಸಿಲಿತ್ತು. ಅರೌಂಡ್ 4 o'clock ಟೈಮ್ ಆಗಿತ್ತು. ಸ್ವಲ್ಪ ಇನ್ನೂ ಬಿಸಿಲಿತ್ತು. ಹಾಗಾಗ್ಬಿಟ್ಟು ಬಿಸಿಲು ಕಮ್ಮಿಯಾಗಿ ಸನ್ಸೆಟ್ ಆಗೋಷ್ಟರಲ್ಲಿ ಸುಚೀಂದ್ರಮ್ಗೆ ಹೋಗಿ ಬಂದ್ಬಿಡೋಣ ಅಂಥೇಳಿ ಅಲ್ಲಿಂದ ಅರೌಂಡ್ 12-13 ಕಿಲೋಮೀಟ್ರ್ ಇದೆ. ಇಂಟೀರಿಯರ್ ರೂಟಲ್ಲಿ ಕರ್ಕೊಂಡು ಹೋಯ್ತು. ತುಂಬ ಚೆನ್ನಾಗಿತ್ತು ರೂಟ್ ಮಾತ್ರ, ಡ್ರೈವ್ ತುಂಬ ಚೆನ್ನಾಗಿತ್ತು. ಆ ರೂಟಲ್ಲಿ ಸುಚೀಂದ್ರಮ್ಗೆ ಹೋಗಿ ಅಲ್ಲಿ ದೇವಸ್ಥಾನ ನೋಡಿಕೊಂಡು, ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಒಂದೇ ಲಿಂಗದಲ್ಲಿರುವಂಥ ಒಂದು ಅಪರೂಪದ ದೇವಸ್ಥಾನ ಅದು. ಅದನ್ನು ನೋಡ್ಕೊಂಡ್ಬಿಟ್ಟು ಹಾಗೆ ವಾಪಸ್ ಮತ್ತೆ ಸನ್ಸೆಟ್ ಪಾಯಿಂಟಿಗೆ ಬಂದ್ವಿ. ಸನ್ಸೆಟ್ ಪಾಯಿಂಟಿಗೆ ಬರೋಷ್ಟೊತ್ತಿಗೆ ಫುಲ್ ಕ್ಲೌಡಿ ಆಗಿಬಿಟ್ಟು ಸನ್ಸೆಟ್ಟು ಇಲ್ಲ, ಏನೂ ಇಲ್ಲ, ಆ ಥರ ಆಗಿತ್ತು. ಅಲ್ಲಿಗೆ ಸನ್ಸೆಟ್ ನೋಡೋಕ್ಕೆ ಅಂತ ಬಂದವರೆಲ್ಲ ನಿರಾಶರಾಗಿ ವಾಪಸ್ ಹೋಗ್ತಾಯಿದ್ರು. ನಾವು ಹಾಗೆಯೇ ವಾಪಸ್ ಬಂದ್ಬಿಟ್ಟು ಮಧ್ಯದಲ್ಲಿ ಟೀ ಕುಡಿದ್ಬಿಟ್ಟು ರೂಮಿಗೆ ಬಂದು ಸೇರಿಕೊಂಡ್ವಿ. ನಮ್ಮ ರೈಡ್ನ ಕೊನೆಯ ದಿನ.
ಕನ್ಯಾಕುಮಾರಿಯಿಂದ ಬೆಂಗಳೂರಿಗೆ ಡೈರೆಕ್ಟ್ ಆಗಿ ಡ್ರೈವ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಮುಂಚೆ ದಿಂಡಿಗಲ್ ಅಥವಾ ನಾಮಕಲ್ಲಲ್ಲಿ ಹಾಲ್ಟ್ ಮಾಡಿ ನೆಕ್ಸ್ಟ್ ಡೇ ಹೋಗ್ಬೇಕಂತ ಯೋಚನೆ ಮಾಡಿದ್ವಿ. ಬಟ್ ರಸ್ತೆ ಚೆನ್ನಾಗಿರೋದ್ರಿಂದ ನೋಡೋಣ, ಸ್ವಲ್ಪ ಪುಷ್ ಮಾಡಿ ಆದ್ರೆ ಇವತ್ತೇನೆ ನೈಟ್ ಬೆಂಗಳೂರಿಗೆ ಹೋಗ್ಬಿಡ್ಬೋದು ಅಂತ ಡಿಸೈಡ್ ಮಾಡಿ ಹೊರಟಿದೀವಿ. ರಸ್ತೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀವಿ. ಆಲ್ಮೋಸ್ಟ್ ಅರೌಂಡ್ 8 ಗಂಟೆಗೆ ಹೊರಟಿದೀವಿ. ದಾರಿಲಿ ಎಲ್ಲಾದ್ರೂ ತಿಂಡಿ ತಿನ್ಕೊಂಡು ಮುಂದೆ ಹೋಗ್ಬೇಕು. ಹಾಯ್, ನಮ್ಮ NH66 ಕೋಸ್ಟಲ್ ರೈಡ್ ಡಿಸೆಂಬರ್ 13 ಶುರು ಆಯಿತು. ಸೊ ನಾಳೆ ಬರಬೇಕಾಯ್ತು. ಆ್ಯಕ್ಚುಲಿ ಡಿಸೆಂಬರ್ 13 to 21 ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಎಲ್ಲ ಮುಗೀತು. ಸೊ ವಿ ಆರ್ ರಿಟರ್ನಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಟ್ರಿಪ್ ತುಂಬ ಚೆನ್ನಾಗಿತ್ತು. ಫ್ರಮ್ ದ ಡೇ ಒನ್ ಫಸ್ಟ್ ಡೇ ಅಂಬೋಲಿಗೆ ಹೋದ್ವಿ. ಅಂಬೋಲಿಲಿ ಸ್ಟೇ ಆಗಿದ್ವಿ. ನೆಕ್ಸ್ಟ್ ಅಲ್ಲಿಂದ ಗೋವಾದಿಂದ ಉಡುಪಿ ನೆಕ್ಸ್ಟ್ ಕಣ್ಣೂರು ಹೋದ್ವಿ. ಕಣ್ಣೂರಿಂದ ನೆಕ್ಸ್ಟ್ ಗುರುವಾಯೂರಿಂದ ತ್ರಿವೇಂದ್ರಮಿಂದ ನಿನ್ನೆ ಕನ್ಯಾಕುಮಾರಿ ರೀಚ್ ಆಗಿ ಅಲ್ಲೇ ಉಳ್ಕೊಂಡಿದ್ವಿ. ಟ್ರಿಪ್ ಎಲ್ಲ ಬಹಳ ಚೆನ್ನಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಬಟ್ ಏನಂದ್ರೆ ಇನ್ನೊಂದು ಸ್ವಲ್ಪ ಪ್ರಾಪರ್ ಪ್ಲಾನಿಂಗ್ ಆಗೋಗಿತ್ತೇನೋ ಇನ್ ಟರ್ಮ್ಸ್ ಆಫ್ ರೈಡಿಂಗ್ ಡ್ಯೂರಿಂಗ್ ದ ಡೇ ಟೈಮ್. ಎನಿವೇಸ್ ಇಟ್ಸ್ ಲರ್ನಿಂಗ್, ನಮಗೆಲ್ಲ ಒಂದು ಪಾಠ ಆದಂಗಾಯಿತು. ಭಾಳ ಚೆನ್ನಾಗಿತ್ತು. ಬಟ್ ಇದನ್ನು ಏನೇನು ಇಲ್ಲಿ ಇದು ಮಾಡಿದ್ದು ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಟೈಮ್ ಅದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅನುಕೂಲ ಆಯಿತು. ಸೊ ಇವತ್ತು ಅಷ್ಟೇ ಮಧ್ಯ ಬ್ರೇಕ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬೆಳಗ್ಗೆ 8 ಗಂಟೆಗೆ ಹೊರಟ್ವಿ. ನಾಮಕ್ಕಲ್ ಅಥವಾ ಕರೂರ್ ಎಲ್ಲರೂ ಸ್ಟಾಪ್ ಮಾಡೋಣ ಅಂತ. ಬಟ್ ಮಾಲ್ತೇಶ್ ಸರ್ರು ಮತ್ತು ಶಶಿ ಶರ್ಮಾ ಎಲ್ಲ ಒಂದು ಸ್ವಲ್ಪ ಹುಮ್ಮಸ್ ಕೊಟ್ಟರು, ಹೋಗ್ಬಿಡೋಣ ಬನ್ನಿ ಬೆಂಗಳೂರಿಗೇನೆ ಅಂತ. ಸೊ ಆಲ್ಮೋಸ್ಟ್ 660 ಕಿಲೋಮೀಟರ್ ಇವತ್ತು ರೈಡ್ ಮಾಡಿದ್ದೀವಿ. ಜಸ್ಟ್ ಕರ್ನಾಟಕ ಬಾರ್ಡರ್ ಎಂಟ್ರಿ ಆಗಿ ಶ್ರೀನಿಧಿ ವೈಭವ ಅನ್ನೋ ವೆಜ್ ರೆಸ್ಟೋರೆಂಟಲ್ಲಿ ತಿಂಡಿ ತಿಂದ್ವಿ. ಒಂಥರ ಬೇಜಾರಾಗ್ತಿದೆ. ಇಷ್ಟು ದಿನ 8 ದಿನ ಜೊತೆಲಿ ಕಳೆದಿದ್ದು ಗೊತ್ತಾಗ್ಲಿಲ್ಲ. ಹಂಗೆ ಮನೆಗೆ ಬಂದಲ್ಲ ಅಂತ ಖುಷಿ ಒಂದ್ ಕಡೆಯಲ್ಲಿ, ಇನ್ನೊಂದ್ ಕಡೆ ವಾಪಸ್ ಅದೇ ಆಫೀಸು, ಮತ್ತೊಂದು ನಾಳೆಯಿಂದ ಶುರು ಆಗುತ್ತೆ ಅದೇ ದಿನಚರಿ. ಬಟ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಟ್ರಿಪ್. ಇದೇ ರೀತಿ ಮುಂದೆ ಹೋಗ್ತಾ ಇರೋಣ ಅಂತ ಆಸೆ. ಎಲ್ಲ ಇದೇ ತರ ಜೊತೆಗೆ ಬನ್ನಿ, ಹೋಗ್ತಾ ಇರೋಣ. ಬಹಳ ಖುಷಿ ಆಯ್ತು ಎಲ್ಲರ ಜೊತೆ ಸ್ಪೆಂಡ್ ಮಾಡಿದ್ದು. ಮತ್ತೆ ಎಲ್ಲ ಇವ್ರಿಗೆ ಮಾಲ್ತೇಶ್ವರ್ ಕೊಡ್ತೀನಿ, ಅವರು ಒಂದೆರಡು ಮಾತು ಹೇಳಿ. Thank you very much. First of all, thanks Pradeepa, thanks for arranging this. This was a really fantastic trip. 7 ದಿವಸ ಹೇಗೆ ಹೋಯ್ತು ಅಂತ ಮತ್ತೆ ಆಗ್ಲಿಲ್ಲ. 13ನೇ ತಾರೀಕಿಂದ ಶುರು ಮಾಡಿದ್ವಿ. ಇವತ್ತು 20ನೇ ತಾರೀಕು 21ಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದೆ ಪ್ರದೀಪ ಹೇಳ್ದಾಗೆ. ಬಟ್ ಇವತ್ತು ಬೆಳಗ್ಗೆ ಕನ್ಯಾಕುಮಾರಿಯಿಂದ ಶುರು ಮಾಡಿ 670 ಕಿಲೋಮೀಟರ್ಸ್ ಆಗುತ್ತೆ. ಹೊಡೆದ್ಬೇಡ ಅಂತ ಅಂದ್ಬಿಟ್ಟು ಈಗ ಬಂದಿದ್ದೀವಿ. ಎವ್ರಿಥಿಂಗ್ ವಾಸ್ ಅರೇಂಜ್ ಬೈ Pradeepa, and thank you very much, and let's keep this kind of trip happening. Okay, thank you. ಟ್ರಿಪ್ಪು ದಾರಿ ಉದ್ದಕ್ಕೂ ತುಂಬಾ ಚೆನ್ನಾಗಿತ್ತು.
ನಾವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಧ್ಯೆ ಮಧ್ಯೆ ರೋಡು ರಿಪೇರಿ ಇದ್ದರಿಂದ ತುಂಬಾನೇ ಸ್ಟ್ರಗಲ್ ಮಾಡಿದ್ವಿ. ಸೊ ಟೋಟಲಿ ಟ್ರಿಪ್ ಎಂಜಾಯಬಲ್. ಥ್ಯಾಂಕ್ ಯು. ಶರ್ಮಾ ಅವರು ಕೊಡಿ, ಅವರು ಮಾತಾಡಿ ಕ್ಲೋಸಿಂಗ್ ಕಮೆಂಟ್ಸ್. ಓಕೆ, ಸೊ ಇದು ನನ್ನ ಸೆಕೆಂಡ್ ಕನ್ಯಾಕುಮಾರಿ ರೈಡ್, ಸಿಂಗಲ್ ಡೇ ಫ್ರಮ್ ಕನ್ಯಾಕುಮಾರಿ ಟು ಬ್ಯಾಂಗ್ಳೂರು. 2 years ಬ್ಯಾಕ್ ಸೇಮ್ ವಿತ್ ಪ್ರದೀಪ್ ಅಂಡ್ myself did Kanyakumari to Bangalore trip. This is the second straight ride from Kanyakumari to Bangalore. It was fantastic. The roads are still excellent. They are still maintaining in very good condition. So it's very good. And NH66 coastal plan ಮಾಡಿದ್ದು ನಾವು. We expected that ಅದು ರೈಡ್ ತುಂಬಾ ಚೆನ್ನಾಗಿರುತ್ತೆ, ರೈಡಲ್ಲಿ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಸಿ ಕಾಣುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ ಥರ ಕಾಣಿಸ್ಲಿಲ್ಲ. ಒಂದು ಸಮ್ ಪ್ಲೇಸಸ್ ಅಲ್ಲಿ ಕಾಣಿಸ್ತು, ಬಟ್ ವಿ ಎಕ್ಸ್ಪೆಕ್ಟೆಡ್ ಇಟ್ ಮಚ್ ಮೋರ್. ಬಟ್ ಸ್ವಲ್ಪ ಸ್ಟ್ರೆನಸ್ ಡ್ರೈವ್ ಥರ ಆಯ್ತಿದ್ದು. ಯಾಕೆ ಅಂತಂದರೆ ತುಂಬ ಬಿಸಿಲು, ಹ್ಯುಮಿಡಿಟಿ ಇರೋದ್ರಿಂದ ಸೆಕೆ ಹೊಡಿತಾ ಇತ್ತು. ನಾವು ಅರ್ಲಿ ಮಾರ್ನಿಂಗ್ ರೈಡ್ ಸ್ಟಾರ್ಟ್ ಮಾಡಿದ್ದಿದ್ರೆ ಮೇ ಬಿ ಕುಡ್ ಹ್ಯಾವ್ ಬೀನ್ ಎ ಪ್ಲೆಸೆಂಟ್ ಡ್ರೈವ್. ನಾವು ಏನೇ ಪ್ಲ್ಯಾನ್ ಮಾಡೋದ್ರೆ ಒನ್ ಆರ್ ದಿ ಅದರ್ ವಿ ರ್ಯಾನ್ ಇನ್ ಟು ಮೈ ಬೈಕ್ ಇಶ್ಯೂ ಆ್ಯಂಡ್ ಯುವರ್ ಬ್ರೇಕ್ ಇಶ್ಯೂ. So unforeseen issues happened, but we did not lose confidence, and we continued driving and we completed it also. Total around 2500 kilometers ಓಡಿಸಿದ್ದೀವಿ ಇಲ್ಲಿವರೆಗೆ. ಇಟ್ಸ್ ವೆರಿ ಗುಡ್. ನೋಡೋಣ, ನೆಕ್ಸ್ಟ್ ಇನ್ನೂ ಇದೇ ಥರನೇ ಟ್ರಿಪ್ಸ್ನ ಅಯೋಧ್ಯೆಗೆ ಹೋಗ್ಬೇಕಂತ ಇತ್ತು, ಬಟ್ ಈ ಸತಿ ಆಗಲಿಲ್ಲ. ನೋಡೋಣ ನೆಕ್ಸ್ಟ್ ಇಯರ್ಗೆ ಆದರೆ ವಿಲ್ ಡ್ರೈವ್ ಟು ಅಯೋಧ್ಯೆ. ಥ್ಯಾಂಕ್ಸ್ ಪ್ರದೀಪ, ಥ್ಯಾಂಕ್ಸ್ ಶಶಿ ತುಂಬ ಕಿಚಾಯಿಸ್ತಾ ಇದ್ವಿ ದಾರಿ ಉದ್ದಕ್ಕೆ, ಬೇಜಾರು ಮಾಡ್ಕೋಬೇಡಿ. ಕಿಚಾಯಿಸಿದ್ದು ಬೇಜಾರಾಗಿದ್ರೆ ನೆಕ್ಸ್ಟ್ ಟೈಮ್ ಹೊರಟೋದಿಗೆ ಗೋಬಿ ಮಂಚೂರಿ ತಿಂದಿರ್ಬೇಕು. ಹೊಸ ಗಾಡೀಲಿ ತಂದಿರಿ, ಗೋಬಿ ಮಂಚೂರಿ ತಿನ್ನೋದು ಕಲ್ತಿರ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಲ್ತೇಶ್ ಜೊತೆಲಿ ಇದು ನನ್ನ ಸೆಕೆಂಡ್ ರೈಡು ಅಲ್ವಾ, ಅಲ್ಲ ಥರ್ಡ್ ರೈಡು. ಸೊ ಇದೇ ಥರ ಲೆಟ್ಸ್ ಗೋ ಫಾರ್ ಫ್ಯೂ ಮೋರ್ ರೈಡ್ಸ್ ಆ್ಯಂಡ್ ವಿಲ್ ಹ್ಯಾವ್ ಲಾಟ್ ಆಫ್ ಎಂಜಾಯಬಲ್ ಮೊಮೆಂಟ್ಸ್ ಆಫ್ಟರ್ ರಿಟೈರ್ಮೆಂಟ್. Okay. Thank you.